ಓಂ ಭ್ರಾಂ ಭ್ರೀಂ ಬ್ರೋಂ ಸ ರಾಹುವೇ ನಮಃ. ಓಂ ಗಂ ಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇದು ವಿನಯ್ ಅಸ್ಟ್ರಾಲಜಿಕ್ಕಿಂದ. ದಿಸ್ ಇಸ್ ವಿನಯ್ ಫ್ರಮ್ ಅಸ್ಟ್ರಾಲಜಿ. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಷಯ, ಸುಶಾಂತ್ ಸಿಂಗ್ ರಾಜ್ಪೂತ್ ಈತನ ಬಗ್ಗೆ ಒಂದು ವಿಡಿಯೋ ತಡವಾಗಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸ್ವಲ್ಪ ದಿನದ ಹಿಂದೆನೇ ಮಾಡಬೇಕಾಗಿತ್ತು. ಆತನ ಒಂದು ಹಾರೋಸ್ಕೋಪ್ ನನಗೆ ಸಿಗೋದು, ಸ್ವಲ್ಪ ಕರೆಕ್ಟ್ ಡೀಟೇಲ್ಸ್ ಸಿಗೋದು ಲೇಟ್ ಆಯಿತು. 14 ಜೂನ್ ನಮಗೆಲ್ಲ ತಿಳಿದಿರೋ ಪ್ರಕಾರ ಹಿ ವಾಸ್ ಫೌಂಡ್ ಡೆಡ್. ಆತನ ಒಂದು ಡೆತ್ ವಿಚಾರ ನಮಗೆಲ್ಲ ಬಂತು. ಸೊ ಫಾರ್ ಆಲ್ ದಿ ಪೀಪಲ್ ಹೂ ಡಸಂಟ್ ನೋ ಕನ್ನಡ, ಆ್ಯಸ್ ಯೂಶುವಲ್ I will be speaking in Kannada, but the slides are in English. So if you go through it, definitely you will be able to understand what I am trying to say. Thank you. So 14th June 2020 ನಮಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಬಂತು. ಈ ಥರ ಒಬ್ಬ ಯಂಗ್ ಆ್ಯಕ್ಟರ್ ಸುಶಾಂತ್ ಸಿಂಗ್ ರಾಜ್ಪೂತ್, ಈತನ ಒಂದು ನಿಧನ ಆಯಿತು. ಸೊ ಅವನ ಬಾಂದ್ರಾ ಫ್ಲ್ಯಾಟಲ್ಲಿ ಆತನ ಬಾಡಿ ಸಿಕ್ತು. ಅದನ್ನು ಸೂಯಿಸೈಡ್ ಅಂತ ಪೊಲೀಸರು ಇನಿಷಿಯಲ್ ಆಗಿ ಹೇಳಿದ್ರು. ಸೊ ಡಿಪ್ರೆಷನಲ್ಲಿದ್ದ, ಮೆಂಟಲ್ ಪ್ರೆಷರ್ ಇತ್ತು. ಸೊ ಇದರಿಂದ ಆತನ ಡೆತ್ ಆಯಿತು ಅಂತ ನಾವೆಲ್ಲ ಅಂದ್ಕೊಂಡ್ವಿ ಆ ಟೈಮಲ್ಲಿ. ಸೊ ನಾನು ಅವತ್ತಿಂದ ಕ್ಯೂರಿಯಸ್ ಆಗಿದ್ದೆ, ಬಿಕಾಸ್ ನನಗೆ ರೀಸೆಂಟ್ ಟೈಮ್ಸಲ್ಲಿ ಅವನದು ಮೂವಿ ಏನಿದೆ, MS ಧೋನಿ ಅನ್ಟೋಲ್ಡ್ ಸ್ಟೋರಿ. ಸೊ ಈ ಮೂವಿ ತುಂಬ ರಿಪೀಟೆಡಾಗಿ ಟೆಲಿವಿಷನಲ್ಲಿ ಬರ್ತಾಯಿತ್ತು. ಸೊ ನೀವು ಕೂಡ ನೋಡಿರ್ಬೋದು ಸುಮಾರು ಸಲ. ಸೊ ಪ್ರತಿ ಸಲ ಅದು ಟಿ ವಿನಲ್ಲಿ ಬಂದಾಗ್ಲೂ ನನ್ನ ಮಕ್ಕಳು ಅದನ್ನು ನೋಡ್ತಾಯಿದ್ರು ತುಂಬ ಇಂಟ್ರೆಸ್ಟಿಂಗಾಗಿ. ನಾನು ಕೂಡ ಸಮಯ ಸಿಕ್ಕಾಗೆಲ್ಲ ಕೂತ್ಕೊಂಡು ಕೆಲವು ಸೀನ್ಸ್ ನೋಡ್ತಾ ಇದ್ದೆ. ಪ್ರತಿಯೊಂದು ಸೀನ್ಸಲ್ಲೂ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇತ್ತು ಆ ಪಿಕ್ಚರಲ್ಲಿ. ಅವನ ಆ್ಯಕ್ಟಿಂಗ್ ಕೂಡ ತುಂಬ ಇಂಪ್ರೆಸಿವ್ ಆಗಿತ್ತು. He was a very good looking, ambitious young man, successful actor ಕೂಡ ಅಂತ ಆಮೇಲೆ ನನಗೆ ಗೊತ್ತಾಯಿತು. ಯಾಕೆಂದರೆ ನಾನು ಆತಂದು ಜಾಸ್ತಿ ಪಿಕ್ಚರ್ಸ್ ನೋಡಿಲ್ಲ, ಮೂವೀಸ್ ನೋಡಿಲ್ಲ. ಅದೊಂದೇ ನಾನು ನೋಡಿರೋದು ಆತನ ಮೂವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ವಿಡಿಯೋನಲ್ಲಿ ಫಸ್ಟ್ ಆಫ್ ಆಲ್ ಒಂದು ಬ್ರೀಫ್ ಓವರ್ ವ್ಯೂ, ಸುಶಾಂತ್ ಸಿಂಗ್ ರಾಜ್ಪೂತ್ ಯಾರು ಅದ್ರ ಬಗ್ಗೆ ನೋಡೋಣ. ಆಮೇಲೆ ಹಾರೋಸ್ಕೋಪ್ ಅನಾಲಿಸಿಸ್ ಮಾಡೋಣ. ಮಾಡಿದ್ದೀನಿ ಅವನದು ಆ್ಯಕ್ಚುಲಿ. ಸೊ ನಾನು ಮುಂಚೆನೇ ಹೇಳಿದ ಪ್ರಕಾರ ಆತನ ಒಂದು ಬರ್ತ್ ಡೀಟೇಲ್ಸ್ ಏನಿದೆ ಅದು ಇಂಟರ್ನೆಟ್ಟಿಂದ ನಾನು ತೆಗೆದಾಗ ನನಗೆ ಅದನ್ನು ವ್ಯಾಲಿಡೇಟ್ ಮಾಡಬೇಕಾಗಿತ್ತು. ಆತನ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಅದಕ್ಕೆ ಆಲ್ಮೋಸ್ಟ್ ನನಗೆ ಒಂದು 2 to 3 weeks ಟೈಮ್ ತೊಗೊಂತು ಆತನ ಡೆತ್ ಆದಮೇಲೆ. ಸೊ ನಾನು ಆ್ಯಕ್ಚುಲಿ ಇದನ್ನು ಅನಲೈಸ್ ಮಾಡಿದಾಗ, ವೆನ್ ಐ ಅನಲೈಸ್ಡ್ ಇಸ್ ಹಾರೋಸ್ಕೋಪ್, ಇಟ್ ವಾಸ್ ಆ್ಯಕ್ಚುಲಿ ವೇ ಬ್ಯಾಕ್ ಇನ್ ಜುಲೈ. ಬಟ್ ನನಗೆ ಈ ವಿಡಿಯೋ ಮಾಡಬೇಕು ಅಂತ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ನಾನು ಅನಲೈಸ್ ಮಾಡಿ ನನ್ನ ಪಾಡಿಗೆ ನಾನಿದ್ದೆ. ಬಟ್ ಕೆಲವರು ಕ್ಲೋಸ್ ಫಾಲೋಯರ್ಸ್ ಏನಿದ್ದಾರೆ, ಕೆಲವರು ಕಾಂಟ್ಯಾಕ್ಟಲ್ಲಿದ್ದಾರೆ, ಅವರು ಯಾಕೆ ಇದ್ರ ಬಗ್ಗೆ ನೀವು ಮಾತಾಡಬಾರ್ದು, ಒಂದು ವಿಡಿಯೋ ಹಾಕ್ಬಾರ್ದು ನೀವು ಅನಲೈಸ್ ಮಾಡಿದರೆ ಅಂತ ಕೆಲವರು ಕೇಳ್ಕೊಂಡ್ರು. ಅದು ಒಂದು ರೀಸನ್. ಎರಡನೇ ರೀಸನ್, ಆ್ಯಸ್ ಸಮ್ ಆಫ್ ಯು ಮೇ ನೋ, ನಿಮಗೆ ಗೊತ್ತಿರೋ ಪ್ರಕಾರ ಒಂದು ಹ್ಯೂಜ್ ಕ್ಯಾಂಪೇನ್ ನಡೀತಾ ಇದೆ, ಜಸ್ಟಿಸ್ ಫಾರ್ ಸುಶಾಂತ್ ಅಂತ. ಇಟ್ಸ್ ಅ ಪಬ್ಲಿಕ್ ಆ್ಯಂಡ್ ಮೀಡಿಯಾ ಕ್ಯಾಂಪೇನ್. ಈಗ ನೀವು ಮೀಡಿಯಾನಲ್ಲಿ ಯಾವುದೇ ಒಂದು ಟಾಪ್ ಚಾನಲ್ಸ್ ತೊಗೊಂಡ್ರು ಅಥವಾ ಯೂಟ್ಯೂಬರ್ಸ್ ತೊಗೊಂಡ್ರು ತುಂಬ ಜನ ಇದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್, ಅವ್ರದ್ದೇ ಆದ ಒಂದು ಇನ್ವೆಸ್ಟಿಗೇಷನ್ಸ್ ಮಾಡ್ತಾ ಇದ್ದಾರೆ, ಅಥವಾ ಏನು ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ ಅದನ್ನು ಜನಗಳಿಗೆ ತಲುಪಿಸ್ತಾ ಇದ್ದಾರೆ. ಸೊ ನಾನು ಇದನ್ನು ಎಲ್ಲ ನೋಡೋಕ್ಕೆ ಶುರು ಮಾಡಿದ್ಮೇಲೆ ಸರಿ, ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಏನಿದೆ, ನನ್ನ ಫೈಂಡಿಂಗ್ಸ್ ಏನಿದೆ, ನನ್ನ ಥಿಯರಿ ಏನಿದೆ, ಅದನ್ನು ಕೂಡ ಯಾಕೆ ಹಂಚ್ಕೋಬಾರ್ದು ಜನಗಳ ಹತ್ರ ಅಂತ ನನಗೆ ಅನಿಸಿದ್ರಿಂದ ಅದೊಂದು ರೀಸನ್ ಈ ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ಇದನ್ನು ಒನ್ ಮಂತ್ ಮುಂಚೆನೇ ಮಾಡಬೇಕಾಗಿತ್ತು, ಬಟ್ ಕಾರಣಾಂತರದಿಂದ ಡಿಲೇ ಆಯಿತು. ಅನಾಲಿಸಿಸ್ ಭಾಳ ಮುಂಚೆನೇ ಆಗೋಗಿತ್ತು, ಆದರೆ ಈ ವಿಡಿಯೋ ಮಾಡೋದು ಮಾತ್ರ ಡಿಲೇ ಆಯಿತು. ಸೊ ಹಾರೋಸ್ಕೋಪ್ ಅನಾಲಿಸಿಸ್ ಏನು ಮಾಡಿದ್ದೀನಿ ಅದ್ರ ಬಗ್ಗೆ ಮಾತಾಡೋಣ. ಅದ್ರ ಬಗ್ಗೆ ನಿಮಗೆ ಎಷ್ಟು ಸರಳವಾಗಿ, ಸಿಂಪಲ್ಲಾಗಿ ಹೇಳೋಕ್ಕಾಗುತ್ತೋ ಅದನ್ನು ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಮೈ ಫೈಂಡಿಂಗ್ಸ್ ಬೇಸಿಸ್
ಅನಾಲಿಸಿಸ್ ಆಫ್ ಹಿಸ್ ಹಾರೋಸ್ಕೋಪ್. ಕರೆಂಟ್ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್ ನನಗೇನು ಗೊತ್ತಿದೆ, ನಾನು ಆಲ್ಮೋಸ್ಟ್ ಎವ್ರಿ ಡೇ ಫಾಲೋ ಮಾಡ್ತಾ ಇದ್ದೀನಿ ಏನಾಗ್ತಾ ಇದೆ ಅಂತ. ಬಿಕಾಸ್ ಐ ವಾಂಟ್ ಟು ಕೋರಿಲೇಟ್, ನಾನು ಏನು ಅನಲೈಸ್ ಮಾಡಿದ್ದೀನಿ ಕೊನೆಗೆ ಅದು ಔಟ್ಕಮ್ ಏನು ಬರುತ್ತೆ, ನಿಜ ಆಚೆ ಬರುತ್ತಾ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ. ಸೊ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ನನಗೇನು ಗೊತ್ತು ಕರೆಂಟ್ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್ ಬಗ್ಗೆ, ಅದ್ರ ಬಗ್ಗೆ ಮಾತಾಡೋಣ. ಆಮೇಲೆ ಆ್ಯಸ್ ಯೂಶ್ವಲ್ ಒಂದು ಬೋನಸ್, ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಖಂಡಿತ ವಿಡಿಯೋ ಎಂಡಲ್ಲಿ ಈಗ ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ, ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತೀವಿ, ಅದಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಸೆಟ್ ಬ್ಯಾಕ್ ಇರುತ್ತೆ ಅರ್ಲಿ ಲೈಫಲ್ಲಿ, ಸಕ್ಸಸ್ ಸಿಗಲ್ಲ ಕೆಲವರಿಗೆ ಆದಷ್ಟು ಬೇಗ. ಯಾಕೆ ಹಾಗೆ ಅನ್ನೋದ್ರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಕೆಲವರಿಗೆ ಅವ್ರ ಗೋಲ್ಸ್ನ ಅಚೀವ್ ಮಾಡೋದ್ರಲ್ಲಿ ಡಿಲೇಸ್ ಆಗುತ್ತೆ, ರೈಟ್. ಸೊ ಕೆಲವರು ತುಂಬ ಬೇಗ ಸಕ್ಸಸ್ ಸಿಗುತ್ತೆ, ಅವ್ರಿಗೆ ಯಂಗ್ ಏಜಲ್ಲೇ ಸಕ್ಸಸ್ ಸಿಗುತ್ತೆ. ಇನ್ನು ಕೆಲವರು ಎಷ್ಟೇ ಹೊಡೆದಾಡಿದ್ರು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಅವ್ರಿಗೇನಾದರೂ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೆ ಸಕ್ಸಸ್ ಸಿಗೋ ಅಷ್ಟೊತ್ತಿಗೆ ಇಟ್ ಈಸ್ ಟೂ ಲೇಟ್, ತುಂಬ ಲೇಟಾಗಿ ಸಿಗುತ್ತೆ. ಯಾಕೆ ಹಾಗೆ? ಸೊ ಬಟ್ ನೆವರ್ ದ ಲೆಸ್ ಸಕ್ಸಸ್ ಅಂತೂ ಸಿಗುತ್ತೆ. ಸೊ ಅದಕ್ಕೋಸ್ಕರ ಯಾರೂ ಕೂಡ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಸೊ ಅಂಥವ್ರಿಗೆ ಯಾರು ಈಗ ಸ್ವಲ್ಪ ಡಿಪ್ರೆಷನಲ್ಲಿದ್ದಾರೆ ಅಥವಾ ಲೈಫಲ್ಲಿ ಇನ್ನೂ ನಮಗೆ ಒಂದು ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ, ಇನ್ನೂ ಕಷ್ಟಪಡ್ತಾ ಇದ್ದೀವಿ, ಇನ್ನೂ ಒದ್ದಾಡ್ತಾ ಇದ್ದೀವಿ ಅಂತ ಯಾರು ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೆ ಅವ್ರಿಗೆ ಒಂದು ಮೋಟಿವೇಶನ್ ಸಿಗೋ ಥರ ಕೆಲವು ವಿಚಾರಗಳನ್ನ ಹೇಳ್ತೀನಿ ಕೊನೆಯಲ್ಲಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್. ಸೊ ದಿಸ್ ಇಸ್ ಬ್ರೀಫ್ ಓವರ್ವ್ಯೂ ಆಫ್ ಸುಶಾಂತ್ ಸಿಂಗ್ ರಾಜ್ಪೂತ್, SSR ಅಂತ ಕರಿತೀನಿ ಶಾರ್ಟ್ ಫಾರ್ಮಲ್ಲಿ ಗೋಯಿಂಗ್ ಫಾರ್ವರ್ಡ್. ಸೊ ಇದು ವಿಕಿಪೀಡಿಯಾದಿಂದ ತೊಗೊಂಡೆ. ಸೊ ಅವನ ಬಗ್ಗೆ ಗೊತ್ತಿತ್ತು ಸುಮಾರು ಕೇಳಿ. ಸೊ ಹಿ ಕಮ್ಸ್ ಫ್ರಮ್ ಎ ವೆರಿ ಸ್ಮಾಲ್ ಫ್ಯಾಮಿಲಿ, ಸ್ಮಾಲ್ ವಿಲೇಜ್ ರ್ಯಾದರ್, ಫ್ರಮ್ ಬಿಹಾರ್. ಸೊ ಒಂದು ಚಿಕ್ಕ ಹಳ್ಳಿಯಲ್ಲಿ ಅವನದು ಜನನ ಆಯಿತು January 1986. ಸೊ ಫಸ್ಟ್ ಅವನು ಆ್ಯಕ್ಚುಲಿ ಟೆಲಿವಿಷನಲ್ಲಿದ್ದ, ನಿಮಗೆಲ್ಲ ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಟೆಲಿವಿಷನಲ್ಲಿದ್ದ ಒಂದು ಪವಿತ್ರ ರಿಶ್ತಾ ಅಂತ ಒಂದು ಸೀರಿಯಲ್ ಇತ್ತಂತೆ, ಅದು ತುಂಬ ಸಕ್ಸಸ್ಫುಲ್ ಆಯ್ತಂತೆ, ತುಂಬ ಫೇಮಸ್ ಆಗಿತ್ತಂತೆ. ಅದರಿಂದ ಅವನು ಆ್ಯಕ್ಚುಲಿ ಲೈಮ್ ಲೈಟಿಗೆ ಬಂದ ಅಂತ ಹೇಳ್ತಾರೆ. ಅದಾದಮೇಲೆ ಆ್ಯಕ್ಚುಲಿ ಹಿ ವಾಸ್ ವೆರಿ ಆ್ಯಂಬಿಷಿಯಸ್ ಪರ್ಸನ್, ತುಂಬ ಆಕಾಂಕ್ಷಿಯಾಗಿದ್ದ. ಹಿ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ಮೂವೀಸ್, ಹಿಂದಿ ಮೂವೀಸ್. ಅದಕ್ಕೆ ಅದನ್ನು ಅವನು ಬಿಡ್ತಾನಂತೆ, ಆ ಸೀರಿಯಲ್ಸ್ನ ಮಾಡೋದನ್ನ ಬಿಟ್ಟು. ಅವನು ಆಲ್ಮೋಸ್ಟ್ 2 years, 2011ಇಂದ 2013ವರೆಗೂ 2 years ಅವನು ಸುಮ್ಮನೆ ಇರ್ತಾನಂತೆ. ಅಂದರೆ ಅದಕ್ಕೆ ಟ್ರೈ ಮಾಡ್ತಾ ಇರ್ತಾನಂತೆ, ಮೂವೀಸೇ ಮಾಡಬೇಕು ಅಂತ ಫುಲ್ ಡಿಟರ್ಮಿನೇಷನಿಂದ. ಇಲ್ಲ, ನಾನು ಮೂವೀಸೇ ಮಾಡಬೇಕು ಅಂದ್ಬಿಟ್ಟು ಹಿ ಟ್ರೈಸ್ ಫಾರ್ ಇಟ್ ಆ್ಯಂಡ್ ಇವೆಂಚುಲಿ ಹಿ ಗೆಟ್ಸ್ ಸಕ್ಸಸ್ ಆಲ್ಸೋ. ಸೊ ಅವನಿಗೆ ಮೂವೀಸ್ ಸಿಗುತ್ತೆ. ನಾನು ಯಾವುದು ಹಳೆ ಪಿಕ್ಚರ್ಸ್ ಯಾವುದು ನೋಡಿಲ್ಲ, ಬಟ್ ಐ ಬಿಲೀವ್ ಹಿ ಹಸ್ ಡನ್ ವೆಲ್. ಸೊ ಈ ಥರ ಮೂವಿನಲ್ಲಿ ಬ್ರೇಕ್ ಸಿಕ್ಕಿದ್ಮೇಲೆ ಒನ್ ಆಫ್ ದ ಟಾಪ್ ಮೂವಿ ಎಲ್ಲರಿಗೂ ಗೊತ್ತು, MS ಧೋನಿ ದ ಅನ್ಟೋಲ್ಡ್ ಸ್ಟೋರಿ. ಸೊ ಇದನ್ನು ಕೂಡ ನಾನು ಸುಮಾರು ಸಲ ನೋಡಿದ್ದೀನಿ, ಬಟ್ ಬೇರೆ ಯಾವ ಮೂವೀಸು ನೋಡಿಲ್ಲ. ಸೊ ಅದಾದಮೇಲೆ ಇನ್ನೂ ಅವನಿಗೆ ಫಿಲ್ಮ್ಫೇರಲ್ಲಿ ಅವಾರ್ಡ್ಗೆ ನಾಮಿನೇಷನ್ ಆಗುತ್ತೆ. ಕೇದಾರ್ನಾಥ್, ಚಿಚ್ಚೋರೆ, ದಿಲ್ ಬೇಚಾರ ಅಂತ ಇನ್ನೂ ಮೂವೀಸ್ ಮಾಡ್ತಾನೆ. ಈ ಸ್ಟಾರ್ಟೆಡ್ ಹ್ಯಾವಿಂಗ್ ಲಾಟ್ ಆಫ್ ಫ್ಯಾನ್ ಫಾಲೋಯಿಂಗ್ ಆಲ್ಸೋ, ತುಂಬ ಜನ ಫ್ಯಾನ್ಸ್ ಆಗ್ತಾರೆ. ಇನ್ನೂ ಏನೇನೋ ಅಚೀವ್ ಮಾಡಿದ್ದಾನೆ. ಸೊ ಅಟ್ ಯಂಗ್ ಏಜಲ್ಲಿ, ಅಟ್ ದ ಏಜ್ ಆಫ್ 34, ಇಷ್ಟೊಂದು ಅಚೀವ್ ಮಾಡೋದು ಇಟ್ಸ್ ಎ ಬಿಗ್ ಥಿಂಗ್. ಸೊ ಯಾವ ಥರ, ಏನಕ್ಕೆ ಇಷ್ಟೊಂದು ಲೈಮ್ ಲೈಟಿಗೆ ಬಂದ ಅನ್ನೋದು ಕೂಡ ಅವನ ಹಾರೋಸ್ಕೋಪ್ ಎಕ್ಸ್ಪ್ಲೈನ್ ಮಾಡುತ್ತೆ. ಅದ್ರ ಬಗ್ಗೆನೂ ನೋಡೋಣ. ಸೊ ಫೈನಲಿ, ವೆರಿ ಅನ್ಫಾರ್ಚುನೇಟ್ಲಿ, ಈ ಥರ ಒಂದು ಉತ್ತುಂಗ ಶಿಖರಕ್ಕೆ ಏರಿದ ಒಬ್ಬ ನಾಯಕ ಕೊನೆಯಲ್ಲಿ ಇಟ್ಸ್ ಎ ವೆರಿ ಅನ್ಫಾರ್ಚುನೇಟ್ ಎಂಡ್. ಈ ಥರ ಹಿ ವಾಸ್ ಫೌಂಡ್ ಡೆಡ್ ಹ್ಯಾಂಗಿಂಗ್ ಅಟ್ ಹಿಸ್ ಹೋಮ್ ಅಟ್ ಬಾಂದ್ರಾ, ವಿಚ್ ಇಸ್ ಶಾಕಿಂಗ್, ಸೆಂಟ್ ಶಾಕಿಂಗ್ ವೇವ್ಸ್ ಇನ್ ಬಾಲಿವುಡ್. ಇವಾಗ ಬಾಲಿವುಡ್ನಲ್ಲಿ ಏನೆಲ್ಲ ಕರ್ಮಕಾಂಡಗಳು ಆಗ್ತಾ ಇದ್ದಾವೆ ಅದೆಲ್ಲ ಆಚೆ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಇಟ್ಸ್ ಎ ವೆರಿ ಡಿಸಾಸ್ಟರಸ್ ಥಿಂಗ್ ದಟ್ ಹ್ಯಾಪನ್ ಟು ಹಿಮ್ ಆ್ಯಂಡ್ ಹಿಸ್ ಫ್ಯಾನ್ಸ್. ಅವನ ಫ್ಯಾನ್ಸ್ ಎಲ್ಲ ತುಂಬಾ ಪಾಪ ಇದರಲ್ಲಿದ್ದಾರೆ, ದೇ ಆರ್ ಆಲ್ ಆ್ಯಂಗ್ರಿ, ತುಂಬ ಕೋಪದಲ್ಲಿದ್ದಾರೆ. ಯಾರೂ ಅವನು ಸೂಯಿಸೈಡ್ ಮಾಡ್ದ ಅಂತ ಯಾರೂ ನಂಬ್ತಾ ಇಲ್ಲ.
Nobody wants to believe that he committed suicide given the kind of person he was. He was very systematic. He used to take a lot of care of his body health. He was very ambitious, ತುಂಬ ಆಕಾಂಕ್ಷಿಯಾಗಿದ್ದ, ಆಶಾವಾದಿಯಾಗಿದ್ದ. He was an optimist, ರೈಟ್. ಸೊ ಅವನು ಆ್ಯಕ್ಚುಲಿ ಡೈರಿನಲ್ಲಿ ಡೈಲಿ ಬರಿತಾ ಇದ್ದಂತೆ. ಸೊ ನಾನು ಏನು ಅಚೀವ್ ಮಾಡಬೇಕು ಲೈಫಲ್ಲಿ, ಏನೇನು ಗೋಲ್ಸ್ ಅಚೀವ್ ಮಾಡಬೇಕು ಅಂತ ಬರೆದು ಆ್ಯಕ್ಚುಲಿ 5 ವರ್ಷದಲ್ಲಿ ನಾನು 5 ವರ್ಷ ಆದಮೇಲೆ ನಾನು ಯಾವ ಥರ ಇರಬೇಕು ಅಂತ ಡೈರಿಲಿ ಬರಿತಾ ಇದ್ದಂತೆ. ಆ್ಯಂಡ್ ಐ ಬಿಲೀವ್ ಅವನು ಅದು ಡೈರಿನಲ್ಲಿ ಏನೇನು ಬರೆದಿದ್ದ ಅದನ್ನೆಲ್ಲ ಕೂಡ ಅಚೀವ್ ಕೂಡ ಮಾಡೋದಂತೆ. ಸೊ ಹಿ ಈಸ್ ಸಚ್ ಎ ಫ್ಯಾಂಟಾಸ್ಟಿಕ್ ಪರ್ಸನ್. ಸೊ ಈ ಥರ ಒಂದು ವ್ಯಕ್ತಿ ಅಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿದ್ದು, ಆ್ಯಂಬಿಷಿಯಸ್ ಆಗಿದ್ದು, ಆ ಥರ ಒಂದು ಲೈಮ್ ಲೈಟಲ್ಲಿ ಇರಬೇಕಾದ್ರೆ, ಪೀಕ್ ಆಫೀಸ್ ಕರಿಯರ್ ಅಂತೀವಲ್ಲ, ಅವನ ಒಂದು ಕಾರ್ಯಕ್ಷೇತ್ರದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರಬೇಕಾದ್ರೆ ಈ ಥರ ಒಂದು ಘಟನೆ ನಡೀತು. ಈ ಥರ ಅವನು ಸೂಯಿಸೈಡ್ ಮಾಡಿಕೊಂಡ ಅನ್ನೋದು ಯಾರ ಕೈಲೂ ಕೂಡ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ರೈಟ್. ಸೊ ಎನಿವೇ, ಸೊ ದ ಟ್ರೂತ್ ವಿಲ್ ಕಮ್ ಔಟ್ ಸ್ಲೋಲಿ ಬಟ್ ಶ್ಯೂರ್ಲಿ. ಸೊ ಮೂವಿಂಗ್ ಆನ್, ಅವನ ಹಾರೋಸ್ಕೋಪ್. ಸೊ ನಾನೇನು ಮಾಡಿದ್ದೀನಿ ಇಲ್ಲಿ ಅಂತಂದರೆ, ಎಲ್ಲ ಆ್ಯಂಗಲಲ್ಲೂ ನನಗೆ ಏನೇನು ಗೊತ್ತು ಎಲ್ಲ ಆ್ಯಂಗಲಲ್ಲೂ ಇದನ್ನು ಒಂದು ಎವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಜುಲೈಯಲ್ಲಿ 1 by 1, ಸೊ ದ್ಯಾಟ್ ಐ ಡೋಂಟ್ ಮಿಸ್ ಔಟ್ ಎನಿಥಿಂಗ್. ನನಗೆ ಎಷ್ಟು ನಾಲೆಡ್ಜ್ ಇದೆ, ಆ ನಾಲೆಡ್ಜಲ್ಲಿ ಏನಾಗಿದೆ ಅಂತ ಒಂದು ನೋಡೋಣ, ಒಂದು ಇನ್ಫರೆನ್ಸ್ ತೆಗಿಯೋಣ. ಆಮೇಲೆ ನನ್ನದೇ ಒಂದು ಏನಿದೆ ಥಿಯರಿ ಏನಾಗಿರಬಹುದು ಅನ್ನೋದನ್ನು ಪ್ರೆಸೆಂಟ್ ಮಾಡೋಣ ಅಂತ ಇವತ್ತು ಅಂದ್ಕೊಂಡೆ. ಸೊ ಫಸ್ಟ್ ಆಫ್ ಆಲ್, ನೀವು ನೋಡ್ತಾ ಇರೋ ಪ್ರಕಾರ ಒಂದು ಚಾರ್ಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಚಾರ್ಟ್ಸ್ ಇದೆ. ಫಸ್ಟ್ ಒನ್ D1 ಚಾರ್ಟ್, ಅವನ ಜನ್ಮ ಕುಂಡಲಿ, ಆಮೇಲೆ ನವಾಂಶ ಕುಂಡಲಿ ಎರಡನೇದು. ಆಮೇಲೆ ಅದನ್ನು ಇವೆರಡನ್ನೂ ಚೆಕ್ ಮಾಡೋಕ್ಕೆ ಪ್ರಶ್ನಾ ಕುಂಡಲಿ ಅಂತೀವಿ ನಾವು. ಅಂದರೆ ಒಂದು ಗುರುವಾರ ನಾನು ಕುತ್ಕೊಂಡು ಪ್ರಶ್ನಾ ಕುಂಡಲಿ ಕೂಡ ಮಾಡಿದೆ. ಪ್ರಶ್ನಾ ಕುಂಡಲಿ ಅಥವಾ ಮಂಡಲ ಅಂತಾರೆ ಕೆಲವರು. ಸೊ ಆ ಥರ ಪ್ರಶ್ನಾ ಕುಂಡಲಿನೂ ಕೂಡ ಹಾಕಿ, ಆಮೇಲೆ ಒಂದು ವಿಂಶೋತ್ತರಿ ದಶ ತಗೊಂಡು, ಆಮೇಲೆ ನಕ್ಷತ್ರ ನಾಡಿ, ನಮ್ಮ ನಕ್ಷತ್ರ ನಾಡಿನಲ್ಲಿ ಏನು ಕಾಂಬಿನೇಷನ್ಸ್ ಬರ್ತಾ ಇದೆ ಅದನ್ನು ಕೂಡ ತಗೊಂಡು ನಾನು ತುಂಬ ಡೀಟೇಲಾಗಿ ಅನಲೈಸ್ ಮಾಡಿದೆ. ಕೆಲವು ವಿಷಯಗಳು ತುಂಬ ಟೆಕ್ನಿಕಲ್ ಆಗಿದ್ದಾವೆ ಇಲ್ಲಿ. ಸೊ ಇದು ಜ್ಯೋತಿಷ್ಯ ಗೊತ್ತಿರೋರಿಗೆ ತುಂಬ ಬೇಗ ರಿಲೇಟ್ ಆಗುತ್ತೆ. ಬಟ್ ನಿಮಗೆ ನಾನು ಎಷ್ಟು ಸಿಂಪಲ್ ಆಗಿ ಇದನ್ನು ಕನ್ವೆ ಮಾಡೋಕ್ಕಾಗುತ್ತೆ, ಐ ವಿಲ್ ಟ್ರೈ ಟು ಕನ್ವೆ as many simple words as possible, right? So okay, so first of all ಏನಾಗುತ್ತೆ ಅಂತಂದರೆ, ಆತನ ಲಗ್ನದಲ್ಲಿ ರಾಹು. ಸೊ ರಾಹುನೇ ಆತನ ಲಗ್ನದಲ್ಲಿದ್ದಾನೆ. ಸೊ ರಾಹು ಏನಾಗುತ್ತೆ ಅಂತಂದರೆ, ರಾಹು ತುಂಬ ಚೆನ್ನಾಗಿರಬೇಕು. ಆ್ಯಕ್ಟಿಂಗ್ ಫೀಲ್ಡಲ್ಲಿ ಶೈನ್ ಆಗಬೇಕಂದ್ರೆ ರಾಹು ಇನ್ಫ್ಲೂಯೆನ್ಸ್ ಚೆನ್ನಾಗಿರಬೇಕು. ಸೊ ದಿಸ್ ಈಸ್ ಒನ್ ಆಫ್ ದ ಪಾಸಿಟಿವ್ ಆಸ್ಪೆಕ್ಟ್. ಸೊ ಅವನಿಗೆ ರಾಹು ಲಗ್ನದಲ್ಲಿರೋದ್ರಿಂದ ಇಟ್ ಸಪೋರ್ಟ್ಸ್ ಆ್ಯಕ್ಟಿಂಗ್ ಆ್ಯಂಡ್ ಇಟ್ ಫೇವರ್ಸ್ ಸಿಸ್ಟಮ್ಯಾಟಿಕ್ ಹೂಎವರ್ ಈಸ್ ಸಿಸ್ಟಮ್ಯಾಟಿಕ್ ಇನ್ ಲೈಫ್. ಅಂದರೆ ರಾಹು ಲಗ್ನದಲ್ಲಿದ್ದಾಗ ಅವರು ತುಂಬ ಸಿಸ್ಟಮ್ಯಾಟಿಕ್ ಆಗಿರಬೇಕು ಲೈಫಲ್ಲಿ, ರೈಟ್. ಸೊ ನನಗೆ ತಿಳಿದಿರೋ ಪ್ರಕಾರ ಅವನು ಟಿಲ್ ಅಬೌಟ್ 2019ವರೆಗೂ ತುಂಬ ಸಿಸ್ಟಮ್ಯಾಟಿಕ್ ಆಗಿದ್ದ ಲೈಫಲ್ಲಿ, ಟಿಲ್ ದ ಟೈಮ್ ಸಮ್ ಒನ್ ಕೇಮ್ ಇನ್ ಟು ಹಿಸ್ ಲೈಫ್. ಅವನ ಲೈಫಲ್ಲಿ ಒಂದು ವ್ಯಕ್ತಿ ಬರೋವರೆಗೂ ಆತ ತುಂಬಾ ಸಿಸ್ಟಮ್ಯಾಟಿಕ್ ಆಗಿದ್ದ ಅಂತ ನಾನು ಮಾಡಿರೋ ರಿಸರ್ಚ್ ಪ್ರಕಾರ ನನಗೆ ಗೊತ್ತಾಗಿದೆ. ಸೊ ರಾಹು ವಾಸ್ ಸಪೋರ್ಟಿಂಗ್ ಹಿಮ್ ಫ್ರಮ್ ಅ ಆ್ಯಕ್ಟಿಂಗ್ ಪರ್ಸ್ಪೆಕ್ಟಿವ್. ಬಟ್ ಅಟ್ ದ ಸೇಮ್ ಟೈಮ್, ವಾಟ್ ಆರ್ ದ ನೆಗೆಟಿವ್ಸ್? ಸೊ ರಾಹು ಈಸ್ ಆಲ್ಸೋ ಎ ಕೈಂಡ್ ಆಫ್ ಎ ಮ್ಯಾಲಿಫಿಕ್ ಪ್ಲಾನೆಟ್. ಸೊ ಸನ್ ಗೆಟ್ಸ್ ಅಫ್ಲಿಕ್ಟೆಡ್. ಸೊ ಲಗ್ನದಲ್ಲೇ ಇರೋದ್ರಿಂದ ಸೂರ್ಯನದು ಸ್ವಲ್ಪ ತೊಂದರೆ ಇರುತ್ತೆ ಕಾರ್ಯಕ್ಷೇತ್ರದಲ್ಲಿ. ಆಬ್ಸ್ಟ್ಯಾಕಲ್ಸ್ ಇನ್ ವರ್ಕ್ ಏರಿಯಾಸ್, ಆಮೇಲೆ ಆಬ್ಸ್ಟ್ಯಾಕಲ್ಸ್ ಫ್ರಮ್ ಸ್ಟ್ರೇಂಜರ್ಸ್, ಅಂದರೆ ಗೊತ್ತಿಲ್ಲದಲೇ ಇರೋ ವ್ಯಕ್ತಿಗಳಿಂದ, ಅಜ್ನಬಿ ವ್ಯಕ್ತಿಗಳಿಂದ ಕೆಲವು ತೊಂದರೆಗಳು ಬರುತ್ತೆ. ಈ ಲಗ್ನದಲ್ಲಿ ರಾಹು ಇರೋರು ತುಂಬ ಯೋಚನೆ ಮಾಡ್ತಾರೆ, ಟೂ ಮಚ್ ಆಫ್ ಥಿಂಕಿಂಗ್. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಈ ಕೇಸಿಗೆ ಸಂಬಂಧಪಟ್ಟಂಗೆ ಈ ರಾಹು ಅನ್ನೋದೇನಿದೆ ಇದು ಅಡಿಕ್ಷನ್ಸ್ಗೆ ಸಂಬಂಧಪಟ್ಟ ಒಂದು ಗ್ರಹ ಕೂಡ. ವೈಲ್ ಇಟ್ ಈಸ್ ಸಪೋರ್ಟ್ಸ್ ಆ್ಯಕ್ಟಿಂಗ್, ಒಂದು ಅಡಿಕ್ಷನ್ಸ್ ಅಂತ ಏನು ಹೇಳ್ತೀವಿ ನಾವು, ಅದಕ್ಕೆ ಕೂಡ ಒಂದು ಮಾದಕ ವಸ್ತುಗಳ ಸೇವನೆ ಏನಿದೆ ಅದನ್ನು ಕೂಡ ಇದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ಫಾರ್ಚುನೇಟ್ಲಿ. ಸೊ ಸ್ಮೋಕಿಂಗ್, ಡ್ರಿಂಕಿಂಗ್, ಡ್ರಗ್ಸ್, ಈ ಥರ ಯಾರು ತುಂಬ ಒಂದು ಅಡಿಕ್ಷನ್ಗೆ ಹೋಗ್ತಾರೆ
ಅವರು ಡೆಫಿನೆಟ್ ಆಗಿ ಅವ್ರಿಗೆ ರಾಹು ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ರಾಹು ಅವ್ರಿಗೆ ನೆಗೆಟಿವ್ ಆಗಿ ಆ ಟೈಮಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಟು ನೋಟ್. ಬಟ್ ಅಟ್ ದ ಸೇಮ್ ಟೈಮ್ ಒಂದು 10th ಹೌಸಲ್ಲಿ ಜುಪಿಟರ್ ಮತ್ತು ಸನ್, ಸೊ ಅದು ಮಕರ ರಾಶಿಲಿದೆ. ಸೊ ಹಾಗಾಗಿ ಅಲ್ಲಿ ಜುಪಿಟರ್ ಆ್ಯಕ್ಚುಲಿ ಬಲ ಕಳ್ಕೊತಾನೆ, ಆದರೂ ಅಲ್ಲಿ ಸನ್ ಇರೋದ್ರಿಂದ, ಅವನ ಕಾರ್ಯಕ್ಷೇತ್ರದಲ್ಲಿ ಸೂರ್ಯ ಇರೋದ್ರಿಂದ ಅವನು ಡೆಫಿನೆಟ್ ಆಗಿ ಈ ಥರ ಏನು ಶೈನ್ ಅದ ಅವನ ಕರಿಯರಲ್ಲಿ, it is definitely indicated because of the presence of sun in his 10th house, right? So let's move on. So next ಏನಾಗುತ್ತೆ ಅಂದರೆ ಸ್ಯಾಟರ್ನ್ ಅವನ 8th ಹೌಸಲ್ಲಿದೆ. ಇದಕ್ಕೆ ಮುಂಚೆ ಒಂದು ವಿಷಯ ಮರ್ತುಬಿಟ್ಟೆ ನಾನು, ಏನಪ್ಪ ಅಂತಂದರೆ ಇವನಿಗೆ ಲಾಸ್ಟ್ ಜನವರಿ ಅಂದರೆ ಈ ವರ್ಷ ಜನವರಿಯಿಂದ ಈ ಕಮಿಂಗ್ ಜನವರಿ ಅಂದರೆ 2021 ಜನವರಿವರೆಗೂ ಇವನ್ ಹಾರೋಸ್ಕೋಪಲ್ಲಿ 2 ಮನೆಗಳು ಆ್ಯಕ್ಟಿವೇಟ್ ಆಗಿದೆ. ಒಂದು ಈತನ ಲಗ್ನ, ಸೊ ಈ ಒಂದು ಮೇಷ ಲಗ್ನ ಏರಿಸ್, ಸೊ ಅದು ಆ್ಯಕ್ಟಿವೇಟ್ ಆಗಿದೆ. ಆಮೇಲೆ ಈ ಒಂದು ವೃಶ್ಚಿಕ ರಾಶಿ ಏನಿದೆ, ಈ ಒಂದು ವೃಶ್ಚಿಕ ರಾಶಿ ಏನಿದೆ ಅದು ಆ್ಯಕ್ಟಿವೇಟ್ ಆಗಿದೆ. ಇವೆರಡು ಮನೆ ಆ್ಯಕ್ಟಿವೇಟ್ ಆಗಿದೆ ಇವನಿಗೆ. ಒನ್ ಈಸ್ ಲಗ್ನ ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ವೃಶ್ಚಿಕ ರಾಶಿ. ಮೇಷರಾಶಿ ಮತ್ತು ವೃಶ್ಚಿಕ ರಾಶಿ ಇವೆರಡು ರಾಶಿಗಳು ಈ ಒಂದು ಆ ಟೈಮಲ್ಲಿ ಈ ಒಂದೇನು ಡೆತ್ ಆಯಿತು ಆ ಟೈಮಲ್ಲಿ, ಮತ್ತು ಆ್ಯಕ್ಚುಲಿ ಜನವರಿ 2020ಇಂದ ಜನವರಿ 2021ವರೆಗೂ ಈ 2 ಮನೆಗಳು ಇವನ್ ಹಾರೋಸ್ಕೋಪಲ್ಲಿ ಆ್ಯಕ್ಟಿವೇಟ್ ಆಗಿದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋಟ್. ದಟ್ ಈಸ್ ವೈ ಮೈ ಎಂಟೈರ್ ಕಾನ್ಸಂಟ್ರೇಷನ್ ಏನಿದೆ, ನಮ್ಮದು ಫೋಕಸ್ ಏನಿತ್ತು ಅನಾಲಿಸಿಸ್ದು, ಅದು ಇವೆರಡು ಮನೆಗಳ ಮೇಲೆ ಜಾಸ್ತಿ ಇದೆ ಕೂಡ. ಸೊ ಇಲ್ಲಿ ಏನಾಯಿತು, ಈ ಒಂದು ಫಸ್ಟ್ ಆ್ಯಕ್ಟಿವೇಟ್ ಆಗಿರೋ ಮನೆ ಲಗ್ನದಲ್ಲಿ ರಾಹು. ಸೊ ರಾಹು ಆ್ಯಕ್ಟಿವೇಟ್ ಆಗಿದ್ದಾನೆ, ಮತ್ತು ಈತಂಗೆ ಸ್ಯಾಟರ್ನ್ ಕೂಡ ಆ್ಯಕ್ಟಿವೇಟ್ ಆಗಿದೆ. ಅದ್ರ ಜೊತೆಗೆ ಈ ಒಂದು ಮಾರ್ಸ್ ಕೂಡ ಆ್ಯಕ್ಟಿವೇಟ್ ಆಗಿದೆ. ಸೆವೆಂತ್ ಹೌಸ್ ಏನಿದೆ ಇದು, ದಿಸ್ ಇಸ್ ದ 7th ಹೌಸ್. ಈ 7th ಹೌಸಲ್ಲಿ ಮಾರ್ಸ್ ಕೂಡ ಆ್ಯಕ್ಟಿವೇಟ್ ಆಗಿದೆ. ಸೊ 8th ಹೌಸಲ್ಲಿ ಸ್ಯಾಟರ್ನ್ ಇದೆ. ಸೊ ಫಸ್ಟ್ ಹೌಸ್ ಆ್ಯಕ್ಟಿವೇಟ್ ಆಗಿದೆ ಅಂತ ಹೇಳಿದೆ. ಸೊ 8th ಹೌಸ್ ಕೂಡ ಆ್ಯಕ್ಟಿವೇಟ್ ಆಗಿದೆ, ಸ್ಯಾಟರ್ನ್ ಕೂಡ ಆ್ಯಕ್ಟಿವೇಟ್ ಆಗಿದೆ ಇವನಿಗೆ ಆ ಟೈಮಲ್ಲಿ. ಸೊ ಸ್ಯಾಟರ್ನ್ ಏನಾಗುತ್ತೆ, ಸ್ಯಾಟರ್ನ್ ಆ್ಯಕ್ಚುಲಿ 8ನೇ ಮನೆ ಕಾರಕತ್ವ. ಸೊ ಕಾರಕೋ ಭಾವನಾಶಾಯ ಅಂತೀವಿ, ಅಂದರೆ ಕೆಟ್ಟ ಗ್ರಹ ಕೆಟ್ಟ ಜಾಗದಲ್ಲೇ ಇದ್ದರೆ ಅದರದ್ದು ಏನೋ ಅಷ್ಟೊಂದು ಬ್ಯಾಡ್ ಇನ್ಫ್ಲೂಯೆನ್ಸ್ ಬರಲ್ಲ ಅಂತ ಹೇಳ್ತೀವಿ ಅಸ್ಟ್ರಾಲಜಿನಲ್ಲಿ. ಕಾರಕೋ ಭಾವನಾಶಾಯ. ಸೊ ಈ ಸಿಚುವೇಷನಲ್ಲಿ ಇಟ್ ಕ್ಯಾನ್ ಆ್ಯಕ್ಚುಲಿ ಹೆಲ್ಪ್ ಇನ್ಕ್ರೀಸ್ ಲೈಫ್ ಸ್ಪ್ಯಾನ್. ಯಾಕೆಂದರೆ 8th ಹೌಸ್ ಲಾಂಜಿವಿಟಿ, ನಮ್ಮ ಜೀವನದ ಒಂದು ಎಷ್ಟು ದಿನ ಬದುಕಿರ್ತೀವಿ ಅನ್ನೋದನ್ನು ಡಿಟರ್ಮಿನ್ ಮಾಡೋದೇ 8th ಹೌಸ್. ಸೊ 8ನೇ ಮನೆ ನಮ್ಮ ಹಾರೋಸ್ಕೋಪಲ್ಲಿ 8ನೇ ಮನೆ. ಸೊ ಈ ಕೇಸಲ್ಲಿ ಆ್ಯಕ್ಚುಲಿ 8th ಹೌಸಲ್ಲಿ ಸ್ಯಾಟರ್ನೇ ಇರೋದ್ರಿಂದ ಆ್ಯಕ್ಚುಲಿ ಇಲ್ಲಿ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ನೆಗೆಟಿವ್ ರಿಸಲ್ಟ್ ಬರೋದು ಇಲ್ಲಿ ಉಲ್ಟಾ ಆಗುತ್ತೆ. ಇಲ್ಲಿ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಸೊ ನೆಗೆಟಿವ್ಸ್ ಏನಪ್ಪ ಅಂದರೆ ಇದ್ರದ್ದು ದೃಷ್ಟಿ 2nd ಹೌಸಲ್ಲಿದೆ, ಧನಸ್ಥಾನದ ಮೇಲಿದೆ. ಸೊ ಇಲ್ಲಿಂದ ನಾವು ಇದರದ್ದು 7ನೇ ದೃಷ್ಟಿ ತಗೊಂಡಾಗ ಸ್ಯಾಟರ್ನ್ದು ಅದು ಧನಸ್ಥಾನದ ಮೇಲಿದೆ. ಸೊ ಹಾಗಾಗಿ ಈತಂಗೆ ಸ್ವಲ್ಪ ಫೈನಾನ್ಸಸಲ್ಲಿ ಪ್ರಾಬ್ಲಮ್ಸ್ ಕೊಡುತ್ತೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ದಿಸ್ ಇಸ್ ಅ ಇಂಪಾರ್ಟೆಂಟ್ ಸ್ಲೈಡ್. ಇಲ್ಲಿ ಎಲ್ಲ ಕನ್ಕ್ಲೂಷನ್ಸ್ ಬರುತ್ತೆ ಆಲ್ಮೋಸ್ಟ್. ಇಟ್ ಟುಕ್ ಲಾಟ್ ಆಫ್ ಟೈಮ್ ಫಾರ್ ಮಿ ಟು ಮೇಕ್ ದಿಸ್ ಸ್ಲೈಡ್ ಅನಾಲಿಸಿಸ್ ಫಾರ್. ಓಕೆ, ಸೊ ಆ್ಯಕ್ಚುಲಿ ಈ ಸ್ಲೈಡ್ ಸ್ಕ್ರೀನ್ ಮೇಲೆ ಬರಲಿಕ್ಕೆ ಸ್ವಲ್ಪ ಡಿಲೇ ಆಯಿತು. ಸೊ ಹಾಗಾಗಿ ಇದನ್ನು ಇನ್ನೊಂದು ಸಲ ಕ್ವಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಶನಿ ಮಹಾತ್ಮ 8ನೇ ಮನೆಯಲ್ಲಿ, ಆತನ ಜಾತಕದ 8ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಆತ ಆ್ಯಕ್ಚುಲಿ ಆ್ಯಕ್ಟಿವೇಟ್ ಆಗಿದ್ದಾನೆ. ಸೊ ಶನಿ ಇಲ್ಲಿ ಆ್ಯಕ್ಟಿವೇಟ್ ಆಗಿದೆ. ಸೊ ಇದರದ್ದು ಪಾಸಿಟಿವಿಟಿ ಏನಪ್ಪ ಅಂತಂದರೆ ಕಾರಕೋ ಭಾವನಾಶಾಯ ಅಂತೀವಿ. ಅಂದರೆ ಯಾವುದೇ ಒಂದು ಕೆಟ್ಟ ಗ್ರಹ ಒಂದು ಕೆಟ್ಟ ಭಾವದಲ್ಲಿ ಬಂದಾಗ ಅದು ನಲ್ಲಿಫೈ ಆಗುತ್ತೆ. ಅದರದ್ದು ಬ್ಯಾಡ್ ಎಫೆಕ್ಟ್ಸ್ ಏನಿದೆ ಅದು ನಲ್ಲಿಫೈ ಆಗುತ್ತೆ. ಅದು ಆ್ಯಕ್ಚುಲಿ 8ನೇ ಮನೆ ಅದು ಲಾಂಜಿವಿಟಿಗೆ, ಅಂದರೆ ಒಂದು ನಮ್ಮ ಆಯುಷ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ಆಯುಷ್ಯದ ವಿಚಾರದಲ್ಲಿ ಅಷ್ಟೊಂದು ಸಮಸ್ಯೆ ಮಾಡೋದಿಲ್ಲ. ಆ್ಯಕ್ಚುಲಿ ಪಾಸಿಟಿವ್ ಆಗೇ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ತೋರಿಸ್ತಾ ಇದೆ. ಆದರೆ ನೆಗೆಟಿವ್ಸ್ ಏನು? ನೆಗೆಟಿವ್ಸು ಶನಿ ಮಹಾತ್ಮನ ದೃಷ್ಟಿ 2ನೇ ಮನೆ, ಅಂದರೆ ಅಲ್ಲಿಂದ 7ನೇ ಮನೆ ನೋಡ್ತಾನೆ ಶನಿ ಮಹಾತ್ಮ. ಸೊ ಹಾಗಾಗಿ ಧನಸ್ಥಾನದ ಮೇಲೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇದೆ. ಸೊ ಇದು ಫೈನಾನ್ಸಸಲ್ಲಿ, ಅಂದರೆ ಹಣಕಾಸಿನ ವಿಚಾರದಲ್ಲಿ ಖಂಡಿತ
ಸುಶಾಂತ್ ಸಿಂಗ್ ರಜಪೂತ್ಗೆ ಪ್ರಾಬ್ಲಮ್ಸ್ನ ಕೊಟ್ಟಿದೆ ಅಂತ ಇದು ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟು ಇದು ಹಾರೋಸ್ಕೋಪ್ ಮೇಲೆ ಫೈನಲ್ ಸ್ಲೈಡ್. ಇದರಲ್ಲಿ ಸುಮಾರು ವಿಷಯಗಳಿದ್ದಾವೆ, ಕೆಲವು ಜ್ಯೋತಿಷ್ಯದ ಟೆಕ್ನಿಕ್ಯಾಲಿಟೀಸ್ ಇದ್ದಾವೆ. ಆದ್ರೂ ಇದನ್ನು ಎಷ್ಟು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗುತ್ತೆ ಖಂಡಿತ ಪ್ರಯತ್ನ ಮಾಡ್ತೀನಿ. ಸೊ ಈಗ ಬರ್ತ್ ಚಾರ್ಟಲ್ಲಿ D1ಅಲ್ಲಿ ಕೇತು ಮತ್ತು ಮಾರ್ಸ್ ಇಬ್ಬರು 7th ಹೌಸಲ್ಲಿದ್ದಾರೆ. ಅಂದರೆ 2ನೇ ಮನೆ ಮತ್ತು 7ನೇ ಮನೆ ಮಾರಕ ಸ್ಥಾನ ಅಂತೀವಿ, ಅದರಲ್ಲಿ ಕೇತು ಮತ್ತು ಮಾರ್ಸ್ ಇದ್ದಾರೆ. ಸೊ ಇದು ಪಾಸಿಟಿವಿಟೀಸ್ ಭಾಳ ಕಮ್ಮಿ, ಇದರಲ್ಲಿ ಜಾಸ್ತಿ ನೆಗೆಟಿವ್ಸೇ ಇದೆ. ಏನು ನೆಗೆಟಿವ್ಸು? ಇಲ್ಲಿ ಕುಜದೋಷ ಬಂತು ಆತಂಗೆ, ಅಂದರೆ ಇಶ್ಯೂ ವಿತ್ ರಿಲೇಷನ್ಶಿಪ್ಸ್ ಬರುತ್ತೆ. ಅಕಸ್ಮಾತ್ ಮದುವೆ ಆದರೆ ಡೈವೋರ್ಸ್ ಆಗುವಂಥ ಒಂದು ಯೋಗ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಪಾರ್ಟ್ನರ್ಸ್ ಜೊತೆ. ಸೊ ಮಾರ್ಸ್ ಕೂಡ ಒಂದು ಡೆತ್ ಕಾಸ್ ಆಗಬೇಕಾದ್ರೆ ಮಾರ್ಸ್ ಕೂಡ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಮಾರ್ಸ್ದು ಕೂಡ ಒಂದು ಇನ್ಫ್ಲೂಯೆನ್ಸ್ ಇಲ್ಲಿ ಬಂದೇ ಬರುತ್ತೆ. ಆಮೇಲೆ ಇಲ್ಲಿ 8th ಹೌಸ್ಗೆ 12th ಹೌಸಲ್ಲಿ ಕೇತು ಮತ್ತು ಮಾರ್ಸ್ ಕಾಂಬಿನೇಷನ್ನು ವಿಚ್ ಇಸ್ ನಾಟ್ ಸೋ ಗುಡ್. ಇದು ಸ್ವಲ್ಪ ಸಮಸ್ಯೆ ಪಾಪ ಆತಂಗೆ, ಇಲ್ಲಿ ತುಂಬ ತೊಂದರೆ ಆಗಿದೆ ಈ ವಿಷಯದಲ್ಲಿ ಮಾತ್ರ. ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಡಿಸೈನ್ಡ್ ದಟ್ ವೇ. ಆಮೇಲೆ ಕೇತು ಕಾರಕತ್ವ 8ನೇ ಮನೆಗೆ ಬರುತ್ತೆ, ಆತ 12ನೇ ಮನೇಲಿದ್ದಾನೆ. ಸೊ ಹಾಗಾಗಿ ಮೋಕ್ಷ ಅಂದರೆ ಒಂದು ಲೈಫ್ನೇ ಕಳ್ಕೊಳ್ಳೋವಂಥ ಒಂದು ಸಂಭಾವನೆ ಕೂಡ ಇಲ್ಲಿ ಬರ್ತಾ ಉಂಟು. ಸೊ ಇದು 7th ಹೌಸಲ್ಲಿರೋದ್ರಿಂದ, ಹೌಸ್ ಆಫ್ ರಿಲೇಷನ್ಶಿಪ್ಪಲ್ಲಿರೋದ್ರಿಂದ ಇದನ್ನು ಖಂಡಿತ ನಾವು ನೋಟ್ ಮಾಡಿಟ್ಕೋಬೇಕು ಈ ಕೇಸ್ನಲ್ಲಿ. ಆಮೇಲೆ ಏನಾಗ್ತಾ ಇದೆ, 9ನೇ ಮನೆಯಲ್ಲಿ ವೀನಸ್ ಮತ್ತು ಮರ್ಕ್ಯುರಿ, ಶುಕ್ರ ಮತ್ತು ಬುಧನ ಕಾಂಬಿನೇಷನ್ ಬರ್ತಾ ಇದೆ. ಸೊ ಇಲ್ಲಿ 7th ಹೌಸ್ ಲಾರ್ಡ್ ಶುಕ್ರ ಏನಿದ್ದಾನೆ, 7ನೇ ಮನೆಯ ಅಧಿಪತಿ ಶುಕ್ರ ಇಲ್ಲಿ 9ನೇ ಮನೆಯಲ್ಲಿ ಬುಧನ ಜೊತೆ ಸಂಯೋಗ ಹೊಂದಿದ್ದಾನೆ. ಸೊ ಇದು ಒಂದು ಆ್ಯಂಗಲಲ್ಲಿ ಅರ್ಲಿ ಡೆತ್ಗೆ ಒನ್ ಆಫ್ ದ ರೀಸನ್ ಇದು. ಸೊ ಇಲ್ಲಿ ಬುಧ ಆತನ ಒಂದು ಏನು ಸ್ಟ್ರೆಂತ್ ಇದೆ ಅದನ್ನು ಇಲ್ಲಿ ಕಳ್ಕೊಂಡ್ಬಿಡ್ತಾನೆ. ಸೊ ಇದು ಒಂದು ಅನ್ಟೈಮ್ಲಿ ಡೆತ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಇದು ಒನ್ ಆಫ್ ದ ರೀಸನ್. ಸೊ ಟು ಸಮ್ಮರೈಸ್, ಕೇತು ಮತ್ತು ಮಾರ್ಸ್ನ ಕಾಂಬಿನೇಷನ್, ಕೇತು ಮಂಗಳ ಕಾಂಬಿನೇಷನ್ 7th ಹೌಸಲ್ಲಿ ತುಂಬ ಡೆಡ್ಲಿ ಆಗಿದೆ. ಇದು ಒನ್ ಆಫ್ ದ ಕೀ ಪಾಯಿಂಟ್ಸ್ ಟು ಬಿ ನೋಟೆಡ್. ಈಗ ಇಫ್ ಯು ಮೂವ್ ಟು ನವಾಂಶ, ನೆಕ್ಸ್ಟ್ ನವಾಂಶ ಕುಂಡ್ಲಿಗೆ ಹೋದಾಗ ಅಲ್ಲಿ ಶುಕ್ರ ಶತ್ರು ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ, 6ನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ವೀನಸ್ ಅಂದ್ರೇನು, ಶುಕ್ರ ಅಂದ್ರೇನು? ಶುಕ್ರ ಅಂದರೆ ಹೆಣ್ಣು, ಶುಕ್ರ ಅಂದರೆ ಪಾರ್ಟ್ನರ್, ಸುಶಾಂತ್ ಸಿಂಗ್ ರಜಪೂತ್ನ ಪಾರ್ಟ್ನರ್. ಸೊ ಅದು ಎನಿಮಿ ಸ್ಥಾನದಲ್ಲಿರೋದ್ರಿಂದ ಅದನ್ನು ನಾವು ನೋಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಪ್ರಶ್ನಾಕುಂಡಲಿ ಇದನ್ನು ನಾವು ಮಂಡಲ ಅಂತಲೂ ಅಂತೀವಿ. ನಾನೇನು ಮಾಡಿದೆ ಅಂತಂದರೆ, ಅಲಾಂಗ್ ವಿತ್ D1 D9 ಚಾರ್ಟ್ ಪ್ರಶ್ನಾಕುಂಡ್ಲಿನೂ ಮಾಡಿದೆ, ಸೊ ದ್ಯಾಟ್ ಎಲ್ಲ ಆ್ಯಂಗಲಲ್ಲೂ ನಮಗೆ ಒಂದು ಇಂಡಿಕೇಶನ್ ಸಿಗಬೇಕು, ಎಲ್ಲ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡಬೇಕು, ಮಾಡ್ತಾ ಇರೋ ಅನಾಲಿಸಿಸ್ ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೆ ಪ್ರಶ್ನಾಕುಂಡಲಿನೂ ಕೂಡ ಹಾಕಿ, ಒಂದು ಗುರುವಾರ ಪ್ರಶ್ನಾಕುಂಡಲಿನೂ ಕೂಡ ಹಾಕಿ ನೋಡಿದಾಗ 2ನೇ ಮನೆಯಲ್ಲಿ ವೀನಸ್ ಬರ್ತಾ ಇದೆ, ಶುಕ್ರ ಬರ್ತಾ ಇದೆ. ಅದರ ಅರ್ಥ ಏನು? ಸುಶಾಂತ್ ಸಿಂಗ್ ರಾಜ್ಪೂತ್ನ ಹಣಕಾಸು ಏನು ಆತನ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ಸ್ ಇತ್ತು, ಅದು ಆತನ ಪಾರ್ಟ್ನರ್ಗೆ ತುಂಬ ಖರ್ಚಾಗಿದೆ, ಅದರ ಪಾರ್ಟ್ನರ್ ಮೇಲೆ ಸ್ಪೆಂಡ್ ಮಾಡಿದ್ದಾರೆ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟು ವಿಂಶೋತ್ತರಿ ದಶಾಗೆ ಬಂದರೆ, ವಿಂಶೋತ್ತರಿ ದಶಾಗೆ ಬಂದರೆ ಇಲ್ಲಿ ನೋಡಿ ಹೇಗಿದೆ ಅಂತಂದರೆ, 14 ಜೂನ್ 2020 ಆತಂದು ಡೆತ್ ಆಗಿರೋವಂಥ ದಿನದಲ್ಲಿ ಸ್ಯಾಟ್ರನ್, ರಾಹು, ಮಾರ್ಸ್, ವೀನಸ್ ಮತ್ತು ರಾಹು ಅಂದರೆ ಎಲ್ಲ ಮ್ಯಾಲಿಫಿಕ್ ಪ್ಲ್ಯಾನೆಟ್ಸು ಒಂದೇ ಲೈನಲ್ಲಿ ಅವತ್ತಿನ ದಿನ ಇಲ್ಲಿ ಕಾಂಬಿನೇಷನಲ್ಲಿ ಬಂದುಬಿಟ್ಟಿದೆ. ಸೊ ಆ್ಯಕ್ಚುಲಿ ಮಾರ್ಸ್ ಇನ್ವಾಲ್ವ್ಮೆಂಟ್ ಇರಲೇಬೇಕು ಡೆತ್ ಆಗಬೇಕಾದ್ರೆ, ಹೇಳಿದ್ದೆ ನಾನು. ಸೊ ಡೆತ್ ಆಗಬೇಕಾದ್ರೆ ಯೂಶಲಿ ಏನಾಗುತ್ತೆ ಅಂದರೆ 3ನೇ ಮನೆ, 8ನೇ ಮನೆ, 2ನೇ ಮನೆ, 7ನೇ ಮನೆ ಜಾತಕದಲ್ಲಿ 3rd ಹೌಸ್, 8th ಹೌಸ್, 2nd ಹೌಸ್ ಆ್ಯಂಡ್ 7th ಹೌಸ್, ಈ 4 ಮನೆಗಳು ಮತ್ತು ಈ 4 ಮನೆಯಲ್ಲಿರೋ ಪ್ಲ್ಯಾನೆಟ್ಸ್ ಏನಿದ್ದಾವೆ ಇದ್ರದ್ದು ಕಾಂಬಿನೇಷನ್ ಯಾವಾಗ ಬರುತ್ತೆ, ಅಟ್ಲೀಸ್ಟ್ ಒಂದು 2 ಮನೆದು ಅಥವಾ 2 ಪ್ಲ್ಯಾನೆಟ್ಸ್ದು ಕಾಂಬಿನೇಷನ್ಸ್ ಬಂದಾಗ, ಅದು ಒಂದು ಒಳ್ಳೆ ಸ್ಥಾನದಲ್ಲಿ ಇಲ್ದಲೇ ಇದ್ದಾಗ ಖಂಡಿತ ಅದು ಒಂದು ಡೆತ್ನ ಇಂಡಿಕೇಶನ್ ಕೊಡುತ್ತೆ. ಸೊ ಇಲ್ಲಿ ಪಾಪ ಅನ್ಫಾರ್ಚುನೇಟ್ಲಿ ಇವನಿಗೆ ದಟ್ ಪರ್ಟಿಕ್ಯುಲರ್ ಡೇ
ಆಲ್ ದೀಸ್ ಪ್ಲಾನೆಟ್ಸ್ ಆರ್ ಸೋ ಡೆಡ್ ಎಗ್ನೆಸ್ಟ್ ಹಿಮ್. ಸೊ ಏನು ಮಾಡೋಕ್ಕಾಗಲ್ಲ, ಅಂದರೆ ದ ವೇ ಇಟ್ ಈಸ್ ಡಿಸೈನ್ಡ್ ಅದು ಆಗಬೇಕಾಗಿತ್ತು, ಅದು ಆಯಿತು, ಅದೊಂದು ಆತನ ಒಂದು ಜಾತಕದಲ್ಲಿತ್ತು. ಸೊ ಅದಕ್ಕೋಸ್ಕರನೇ ನಾವು ಹೇಳೋದು, ಏನು ಸುಳ್ಳಾದರೂ ಅಸ್ಟ್ರಾಲಜಿ ಸುಳ್ಳಾಗೋದಿಲ್ಲ. ಅಸ್ಟ್ರಾಲಜಿನಲ್ಲಿ ನಾವು ಖಂಡಿತ ಕಂಡ್ಕೋಬೋದು ಯಾಕಾಯಿತು, ವಾಟ್ ಈಸ್ ದ ರೀಸನ್ ಆರ್ ವೈ ಇಟ್ ಹ್ಯಾಪನ್ಡ್, ರೈಟ್. ಸೊ ವಿ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಔಟ್ ಫ್ರಮ್ ಅಸ್ಟ್ರಾಲಜಿ. ಸೊ ಅಸ್ಟ್ರಾಲಜಿ ನೆವರ್ ಲೈಸ್. ಸೊ ಇಲ್ಲೇನಾಯಿತು, ರಾಹು, ಮಾರ್ಸ್, ವೀನಸ್ ದೇ ಆರ್ ಪ್ಲೇಯಿಂಗ್ ಕೀ ರೋಲ್. ಸೊ ವೀನಸ್ ಅಂತಂದರೆ ಮತ್ತೆ ಇಲ್ಲಿ ಪಾರ್ಟ್ನರ್ ಬಂತು. ಸೊ ದಟ್ ಈಸ್ ಟು ಬಿ ನೋಟೆಡ್. ಸೊ ವೀನಸ್ ಅಂದರೆ ಶುಕ್ರ, ನಮಗೆ ಎಲ್ಲ ಕಡೆನೂ ಒಂದು ಪ್ಯಾಟರ್ನ್ ಬರ್ತಾ ಇದೆ, ಶುಕ್ರಂದು ಒಂದು ಪ್ಯಾಟರ್ನ್ ಬರ್ತಾ ಇದೆ, ಅದನ್ನು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟು ನಕ್ಷತ್ರ ನಾಡಿ ಪ್ರಕಾರ ನೋಡಿದಾಗ ರಾಹು ಮತ್ತು ವೀನಸ್ ಇಲ್ಲಿ ದೇ ಆರ್ ಪ್ಲೇಯಿಂಗ್ ಕೀ ರೋಲ್. ಮತ್ತೆ ವೀನಸ್ ಬಂತು, ಮತ್ತೆ ಇಲ್ಲಿ ಶುಕ್ರ ಬಂತು. ಯಾಕೆ ಅಂತಂದರೆ ನಾವು ಅದರದ್ದು ಎಲ್ಲಿ ಪೊಸಿಟೆಡ್ ಆಗಿದೆ ಅಂತ ನೋಡಿದಾಗ ಅದು ಅಂಥ ಒಂದು ಫೇವರಬಲ್ ಪೊಸಿಷನಲ್ಲಿ ಇಲ್ಲ ಆ ಟೈಮಲ್ಲಿ. ಸೊ ಒನ್ಸ್ ಅಗೈನ್ ಅದು ಇಟ್ ವಾಸ್ ಡಿಸೈನ್ ದಟ್ ವೇ. ಸೊ ಅದು ಆಗಬೇಕಾಗಿತ್ತು, ಆಯಿತು. ಬಟ್ ಓನ್ಲಿ ಥಿಂಗ್ ದಟ್ ವಿ ವಾಂಟ್ ಟು ನೋ ಈಸ್ ದ್ಯಾಟ್ ವೆದರ್ ಇಟ್ ಈಸ್ ಎ ಸೂಯಿಸೈಡ್ ಆರ್ ಎ ಮರ್ಡರ್, ರೈಟ್. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ, ವಿ ವಿಲ್ ನಾಟ್ ಗೆಟ್ ಸುಶಾಂತ್ ಸಿಂಗ್ ಬ್ಯಾಕ್. ಬಟ್ ವಾಟ್ ವಿ ವಾಂಟ್ ಟು ನೋ, ಎಲ್ಲರಿಗೂ ಏನು ಬೇಕಾಗಿರೋದು ಅಂತಂದರೆ ಇದು ಸೂಯಿಸೈಡಾ ಅಥವಾ ಮರ್ಡರಾ, ಅಥವಾ ಸೂಯಿಸೈಡ್ ಮಾಡ್ಕೊಳ್ಳುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತಾ. ಸೊ ದಟ್ ಈಸ್ ಆಲ್ಸೋ ಅಮೌಂಟ್ಸ್ ಟು ಮರ್ಡರ್. ಅದಕ್ಕೆ ಹೋಮಿಸೈಡ್ ಅಂತೀವಿ, ಅದರ ಬಗ್ಗೆ ಮುಂದೆ ಮಾತಾಡೋಣ. ಸೊ ಇಲ್ಲಿವರೆಗೂ ಅರ್ಥ ಆಯಿತು ಅಂತ ಇಟ್ಕೊತೀನಿ. ಅರ್ಥ ಆಗಲಿಲ್ಲ ಅಂದ್ರೂ ನೀವು ಮತ್ತೆ ಇದನ್ನು ನೋಡಿದಾಗ ನಿಮ್ಗೆ ಖಂಡಿತ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಕನ್ಕ್ಲೂಷನ್ ಮಾಡೋಣ. ಸೊ ಇವೆಂಚುಲಿ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ನೋಡಿದ ಪ್ರಕಾರ ರಾಹು ಮತ್ತು ವೀನಸ್ ಒಂದು ಮೇಯ್ನ್ ಇನ್ಫ್ಲೂಯೆನ್ಸ್ ಬರ್ತಾ ಇದೆ ಈ ಅನ್ಟೈಮ್ಲಿ ಡೆತ್ಗೆ. ಈ SSR ಸುಶಾಂತ್ ಸಿಂಗ್ ರಜಪೂತ್ನ ಕೇಸ್ನ ನೋಡ್ಕೊಂಡು ಹೋದರೆ ಇಲ್ಲಿ ಯಾವ ಥರ ಇನ್ಫರೆನ್ಸ್ ಡ್ರಾ ಮಾಡ್ಬೋದು ಅಂದರೆ, ರಾಹು ಅಮೌಂಟ್ಸ್ ಟು ಅಡಿಕ್ಷನ್ ಆ್ಯಂಡ್ ಚೀಟಿಂಗ್. ಯಾವುದಾದ್ರು ಒಂದು ಅಡಿಕ್ಷನ್ ಇರಬೇಕು ಅಥವಾ ಒಂದು ಮೋಸ ಹೋಗಬೇಕು ಅನ್ನೋವಂಥ ಒಂದು ಇನ್ಫರೆನ್ಸ್ ಅಥವಾ ಕನ್ಕ್ಲೂಷನ್ ಅಂತ ನಾವು ಡ್ರಾ ಮಾಡ್ಬೋದು ಇಲ್ಲಿ. ಸೊ ವೀನಸ್ ಅಮೌಂಟ್ಸ್ ಟು ಪಾರ್ಟ್ನರ್. ವೀನಸ್ ಅಂತಂದರೆ ಆತನ ಪಾರ್ಟ್ನರ್. ಸೊ ಓವರಾಲ್ ಸಮಪ್ ಮಾಡಬೇಕಪ್ಪ ಅಂತಂದರೆ ಏನು ಹೇಳ್ಬೋದು, ಆತನ ಪಾರ್ಟ್ನರ್ ಕಡೆಯಿಂದ ಈತ ಮೋಸಕ್ಕೆ ಒಳಗಾಗಿದ್ದಾನೆ. ಯಾವುದ್ರ ಮೇಲೆ? ಸೊ ರಾಹು ಇರೋದ್ರಿಂದ ಚೀಟಿಂಗು ಆಗ್ಬೋದು, ಅಥವಾ ಅಡಿಕ್ಷನ್, ಅವನಿಗೆ ಫೋರ್ಸ್ಫುಲ್ಲಾಗಿ ಡ್ರಗ್ ಅಡಿಕ್ಷನ್ ಮಾಡಿಸಿರ್ಬೋದು, ಅಥವಾ ಅವನಿಗೆ ಫೋರ್ಸ್ಫುಲ್ಲಾಗಿ ಡ್ರಗ್ಸ್ ಕೊಟ್ಟಿದ್ದಾರೆ ಕೂಡ. ಅದು ಈಗ ಸ್ಲೋ ಆಗಿ ಅದು ಆಚೆ ಬರ್ತಾ ಇದೆ. ಸೊ ಅಗೈನ್ ಏನಪ್ಪ ಅಂತಂದರೆ, ಇಟ್ ಲುಕ್ಸ್ ಲೈಕ್ ಇಟ್ಸ್ ಅ ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಡೆತ್. ಅಟ್ಲೀಸ್ಟ್ ಟು ಮೀ, ನನಗೆ ಇದು ಒಂದು ಒಳ್ಳೆ ಪ್ಲ್ಯಾನಿಂಗ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋದು ಒಂದು ಕ್ರೈಮ್ ಅನ್ನೋ ಥರ ಕಂಡು ಬರ್ತಾ ಇದೆ. ಡೆಫಿನೆಟಾಗಿ ಇಟ್ ಈಸ್ ಡಿಫಿಕಲ್ಟ್ ಟು ಬಿಲೀವ್ ದಟ್ ಇಟ್ ಈಸ್ ಅ ಸೂಯಿಸೈಡ್, ಲೈಕ್ ಮೋಸ್ಟ್ ಆಫ್ ಯು ಆಲ್ಸೋ ಅಗ್ರಿ ವಿತ್ ಮೀ. ಯಾವ ಒಬ್ಬ ಮನುಷ್ಯ ಅಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿದ್ದು, 2019ವರೆಗೂ ಅಷ್ಟೊಂದು ಆ್ಯಂಬಿಷಿಯಸ್ ಆಗಿದ್ದು, 5 ವರ್ಷದಲ್ಲಿ ನಾನು ಏನಾಗಬೇಕು ಅಂತ ಎಲ್ಲ ಬರ್ಕೊಂಡು ಅದನ್ನು ಸಾಧನೆ ಮಾಡಿ ಒಂದು ಉತ್ತುಂಗ ಮಟ್ಟದಲ್ಲಿ ಬಾಲಿವುಡ್ಡಲ್ಲಿ ಸಕ್ಸಸ್ಫುಲ್ ಆಗಿರೋವಂಥ ಒಂದು ಯಂಗ್ ಆ್ಯಂಡ್ ಆ್ಯಂಬಿಷಿಯಸ್ ಪರ್ಸನ್, ಆತ ಸಡನ್ನಾಗಿ ಒಂದು ಸೂಯಿಸೈಡ್ ಮಾಡ್ಕೊಳ್ಳೋ ಒಂದು ಡಿಸಿಷನ್ ತೊಗೊತಾನೆ ಅನ್ನೋದು ಸ್ವಲ್ಪ ನಂಬಲಿಕ್ಕೆ ಕಷ್ಟ ಆಗುತ್ತೆ. ಸೊ ದೇರ್ ಫೋರ್ ಇಟ್ ಕ್ಯಾನ್ ಬಿ ಎ ಹೋಮಿಸೈಡ್ ಅಂತಂದರೆ, ಈಗ ಲೀಗಲ್ ಟರ್ಮಿನಾಲಜಿನಲ್ಲಿ ಹೋಮಿಸೈಡ್ಗೆ ಒಂದೆರಡು ಕ್ಯಾಟಗರಿ ಬರುತ್ತೆ, ವಾಲಂಟರಿ, ಇನ್ವಾಲಂಟರಿ ಅಂತ ಎಲ್ಲ. ಅದರಲ್ಲಿ ಮ್ಯಾನ್ಸ್ಲಾಟರ್ ಅಂತ ಒಂದು ಬರುತ್ತೆ. ಸೊ ಅದು ಏನಾಗುತ್ತೆ ಅಂದರೆ, ಇಟ್ ಈಸ್ ಲೈಕ್ ಅಬೆಟ್ಮೆಂಟ್ ಟು ಸೂಯಿಸೈಡ್, ಆರ್ ಒಬ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋದು, ಇಂಡೈರೆಕ್ಟಾಗಿ ಅವ್ರನ್ನ ಸಪ್ರೆಸ್ ಮಾಡಿ ಅವ್ರಿಗೆ ಆ ಥರ ಒಂದು ಸಿಚುವೇಶನ್ಗೆ ಕರ್ಕೊಂಡು ಹೋಗೋದು. ಸೊ ದಟ್ ಈಸ್ ಆಲ್ಸೋ ಇಟ್ ಈಸ್ ಅ ಕ್ರೈಮ್. ಸೊ ಇದು ಇಂಟೆನ್ಷನಲ್ ಆಗಿ ಆಯಿತಾ, ಅನ್ಇಂಟೆನ್ಷನಲ್ ಆಗಿ ಆಯಿತಾ? ಸೊ ಇನ್ನೊಂದು ಥಿಯರಿ ಏನಪ್ಪ ಅಂತಂದರೆ, ಒಂದು ಸರ್ಕಮ್ಸ್ಟೆನ್ಸಸ್ಸು, ಒಂದು ಸುಶಾಂತ್ ಸಿಂಗಿಗೆ ಏನೇನು ಆಗ್ತಾ ಇದೆ, ಆ್ಯಕ್ಚುಲಿ ಅವನಿಗೆ ಫುಡ್ಡಲ್ಲಿ, ಕಾಫಿನಲ್ಲಿ, ಟೀನಲ್ಲಿ, ಹಾಲಲ್ಲಿ, ಜ್ಯೂಸಲ್ಲಿ ಎಲ್ಲದರಲ್ಲೂ ಡ್ರಗ್ ಮಿಕ್ಸ್ ಮಾಡಿಕೊಡ್ತಾ ಇದ್ರು ಅಂತ ಒಂದು ವಿಚಾರ ಬರ್ತಾ ಇದೆ.
ಸೊ ಮೋಸ್ಟ್ಲಿ ಅವ್ನಿಗೇನಾದರೂ ಗೊತ್ತಾಯ್ತೇನೋ ಈ ಥರ ಎಲ್ಲ ನನ್ನ ಮೇಲೆ ಒಂದು ಇದು ನಡೀತಾ ಇದೆ, ಏನೋ ಒಂದು ವಿಷಿಯಸ್ ಪ್ಲ್ಯಾನಿಂಗ್ ನಡೀತಾ ಇದೆ ಅಂತ ಅವ್ನಿಗೇನಾದರೂ ಗೊತ್ತಾಗಿ ಏನೋ ಏನೋ ಒಂದು ಕಾನ್ಫ್ರಂಟೇಷನ್, ಒಂದು ಫೈಟ್, ಒಂದು ಜಗಳ ಆಗಿದೆ ನನ್ನ ಪ್ರಕಾರ. ಮೋಸ್ಟ್ಲಿ ಈವನ್ ಬಿಫೋರ್ 14th, ಅದು 14th 13th ಕೂಡ ಆಗಿರ್ಬೋದು ಈ ಈ ಆತನ ಡೆತ್ತು. ಸೊ ಅದು ಹ್ಯಾಂಗಿಂಗ್ ಆಗೇ ಆಗಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಅದು ಮೋಸ್ಟ್ಲಿ ಏನಾದರೂ ಒಂದು ಜಗಳ ಕೂಡ ಆಗಿ, ಫೈಟ್ ಆಗಿ, ಅದರಲ್ಲಿ ಈತನ ಓವರ್ ಪವರ್ ಮಾಡಿ ಈತನಿಗೆ ಡ್ರಗ್ಸ್ ಕೊಟ್ಟು. ಈ ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಯೂಟ್ಯೂಬ್ನಲ್ಲಿ ಫಾಲೋ ಮಾಡ್ತಾ ಇರ್ತೀನಿ, ಅದರಲ್ಲಿ ಒಬ್ಬರು ಫೊರೆನ್ಸಿಕ್ ಎಕ್ಸ್ಪರ್ಟ್ ಇದ್ದಾರೆ. ಸೊ ನಾನು ಕೆಲವು ಪಿಕ್ಚರ್ಸ್ನ ನೋಡಿದ್ದೀನಿ ಅವ್ರದ್ದು. ಸುಶಾಂತ್ ಸಿಂಗ್ ಡೆತ್ ಆದಮೇಲೆ ಒಂದು ಆ್ಯಂಗಲಿಂದ ಮುಂಬೈ ಪೊಲೀಸ್ ಫೋಟೋಸ್ ತೆಗಿತಾರೆ, ಇನ್ನೊಂದು ಆ್ಯಂಗಲಿಂದ ಮೀತು ಸಿಂಗ್ ಅವರ ಸಿಸ್ಟರ್ ಫೋಟೋಸ್ ತೆಗೆದಿದ್ದಾರೆ, ತುಂಬ ಕ್ಲೋಸಪ್ ಫೋಟೋಸ್. ಅದೆಲ್ಲ ಸಿ ಬಿ ಐ ಹತ್ರ ಇದೆ. ಸೊ ಆ ಫೋಟೋನಲ್ಲಿ ಯೂಟ್ಯೂಬ್ನಲ್ಲಿ ನೋಡಬೇಕಾದ್ರೆ ತುಂಬ ಕ್ಲೋಸಪ್ನಲ್ಲಿ ಆತನ ಕತ್ತಿನ ಮೇಲೆ ದೇರ್ ಆರ್ ಮಾರ್ಕ್ಸ್ ಆಫ್ 3 ಮಾರ್ಕ್ಸ್ ಆಫ್ ಇಂಜೆಕ್ಷನ್ ನೀಡಲ್ ಪಿಯರ್ಸ್ ಆಗಿರೋದು. ಒಂದು 3 ಮಾರ್ಕ್ಸ್ ಇದೆ, ಕ್ಲಿಯರಾಗಿ ಕಾಣುತ್ತದು. ಅದು ಎಕ್ಸ್ಪರ್ಟ್ಸ್ ಕ್ಯಾನ್ ಮೇಕ್ಔಟ್. ಸೊ ಈ ಯೂಟ್ಯೂಬರ್ ಏನಿದ್ದಾನೆ ಆತ ಹೀ ಈಸ್ ಎ ಫೊರೆನ್ಸಿಕ್ ಎಕ್ಸ್ಪರ್ಟ್. ಸೊ ಅದನ್ನು ಅವನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾನಲ್ಲಿ. ಸೊ ಇಟ್ ಈಸ್ ಆ್ಯಕ್ಚುಲಿ ಶಾಕಿಂಗ್ ಟು ಸಿ ದಟ್. ಅದಕ್ಕಿಂತ ಶಾಕಿಂಗ್ ಏನಪ್ಪ ಅಂದರೆ, ಲೆಫ್ಟ್ ಸೈಡ್ ನೆಕ್ಕಲ್ಲಿ ಅದರ ಪಕ್ಕ ಒಂದು ರೌಂಡ್ ಹೋಲ್ ಥರ ಇದೆ, ಬ್ಲ್ಯಾಕ್ ಹೋಲ್. ಸೊ ಅವನು ಏನು ಹೇಳ್ತಾನೆ ಅಂದರೆ, ಇದು ಯಾರೋ ಸ್ಟೆನ್ ಗನ್ನಲ್ಲಿ ತುಂಬ ಕ್ಲೋಸ್ ಪ್ರಾಕ್ಸಿಮಿಟಿಯಿಂದ ಶೂಟ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಅವನೇ ಮಾಡ್ಕೊಂಡ, ಸುಶಾಂತೇ ಮಾಡ್ಕೊಂಡ, ಅಥವಾ ಬೇರೆಯವ್ರು ಮಾಡಿದ್ರ ಅದು ಗೊತ್ತಿಲ್ಲ. ಸೊ ಇದನ್ನೆಲ್ಲ ಹೈಡ್ ಮಾಡಿದ್ದಾರೆ, ಇದನ್ನೆಲ್ಲ ಮುಚ್ಚಾಕಿದ್ದಾರೆ. ಪೋಸ್ಟ್ಮಾರ್ಟಮ್ನಲ್ಲಿ ತುಂಬ ಅರ್ಜೆಂಟಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿ, ಈವನ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಟೈಮ್ ಆಫ್ ಡೆತ್ ಕೂಡ ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ. ಡಾಕ್ಟರ್ಸು ಸುಮಾರು ವಿಷಯಗಳನ್ನ ಅಲ್ಲಿ ರಿಮಾರ್ಕ್ಸ್ ಕಾಲಮಲ್ಲಿ ಬರಿಬೇಕಾಗತ್ತೆ. ಅದರಲ್ಲೆಲ್ಲ ಗ್ಯಾಪ್ಸ್ ಇದ್ದಾವೆ, ಅಂದರೆ ಅದರಲ್ಲೆಲ್ಲ ನ್ಯೂನತೆಗಳು ಕಂಡು ಬಂದಿದ್ದಾವೆ. ರಾತ್ರಿ ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ, ಮಾಡಬಾರ್ದು ಟೈಮಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ. ಸುಮಾರು ಏನೇನೋ ಆಗಿದೆ ಈ ವಿಷಯದಲ್ಲಿ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಆ ನೆಕ್ಕಲ್ಲಿ ಒಂದು ಸ್ಟೆನ್ ಗನ್ ಶಾಟ್ ಕೂಡ, ಒಂದು ಮಾರ್ಕ್ ಕೂಡ ಇದೆ. ಸೊ ಮೋಸ್ಟ್ಲಿ ಏನೋ ಕಾನ್ಫ್ರಂಟೇಷನ್ ಆಗಿ ಒಂದು 2-3 ಜನ ಇವನಿಗೆ ಓವರ್ ಪವರ್ ಮಾಡಿ ಅವನಿಗೆ ಒಂದು ಕಾಂಪ್ರಮೈಸಿಂಗ್ ಪೊಸಿಷನಲ್ಲಿ ಅವನ್ನ ಸಪ್ರೆಸ್ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಹೋಗಿ ಅದು ಆಕ್ಸಿಡೆಂಟಲ್ಲಾಗಿ ಡೆತ್ ಕೂಡ ಆಗಿ, ಆಮೇಲೆ ಎಂಟೈರ್ ಎಪಿಸೋಡ್ ಏನಿದೆ ಅದನ್ನು ಮುಚ್ಚಾಕಲಿಕ್ಕೆ ಈ ಥರ ಹ್ಯಾಂಗ್ ಮಾಡಿ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿರೋ ಚಾನ್ಸಸ್ ಕೂಡ ಖಂಡಿತ ಇದೆ. ಸೊ ಯಾರೇ ಆಗಿದ್ದರೂ ಇನ್ವಾಲ್ವ್ ಆಗಿರೋರು ಡೆಫಿನೆಟ್ಲಿ ಅವ್ರ ಪರ್ಸ್ನಲ್ ಫೈನಾನ್ಷಿಯಲ್ ಗೇನ್ಸ್ಗಿರ್ಬೋದು, ಅಥವಾ ಅವನ ಕರಿಯರ್ ಏನಿದೆ, ಅವನು ಕಾರ್ಯಕ್ಷೇತ್ರದಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದ್ದ. ಸೊ ಅವನು ಆ್ಯಕ್ಚುಲಿ ಮುಂದೆ ಬರಬಾರ್ದು, ಜಲಸಿಗೋಸ್ಕರ ಕೂಡ ಒಂದು ಮಾಡಿರೋ ಸಾಧ್ಯತೆ ಉಂಟು. ಮತ್ತು ಡ್ರಗ್ ಮಾಫಿಯಾ. ಸೊ ಎಲ್ಲಿ ಸುಶಾಂತ್ ಸಿಂಗಿಗೆ ಎಲ್ಲ ಈ ಡ್ರಗ್ ಮಾಫಿಯಾ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ, ಸೊ ಏನೋ ಗೊತ್ತಾಗಿದೆ ಅವನಿಗೆ ಸೀಕ್ರೆಟ್ಸು, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಎಲ್ಲ. ಸೊ ಅವನು ಯಾರ ಹತ್ರನೂ ಬಾಯಿ ಬಿಡಬಾರ್ದು, ಮತ್ತು ಪ್ರಾಬ್ಲಮ್ ಆಗುತ್ತೆ ಅದರಿಂದ. ಸೊ ಈವನ್ ದಟ್ ಕ್ಯಾನ್ ಬಿ ಎ ರೀಸನ್. ಸೊ ಇಟ್ ಕ್ಯಾನ್ ಬಿ ಎ ಕಾಂಬಿನೇಷನ್ ಆಫ್ ಆಲ್ ದೀಸ್ ರೀಸನ್ಸ್. ಈ ಥರ ಒಂದು ಅವನಿಗೆ ಇದರಲ್ಲಿ ಮರ್ಡರ್ ಅಂತಲೇ ಹೇಳ್ತೀನಿ ನಾನು, ಮರ್ಡರ್ ಮಾಡಲಿಕ್ಕೆ ಒಂದು ಕಾರಣ ಒನ್ ಆಫ್ ದೀಸ್ ರೀಸನ್ಸ್. ಈ ಕಾರಣಗಳಿಂದ ಆತನ ಬಾಯಿ ಮುಚ್ಚಲಿಕ್ಕೆ, ಆತನ ಲೈಫ್ನೇ ಎಂಡ್ ಮಾಡಿರೋ ಒಂದು ಚಾನ್ಸಸ್ ಕೂಡ ಇದೆ. ಅಥವಾ ಕಂಪ್ಲೀಟಾಗಿ ಡ್ರಗ್ ಮಾಡಿ ಅವನು ಕಾನ್ಷಿಯಸ್ ಇಲ್ದಲೇ ಇದ್ದಾಗ ಅವನಿಗೆ ಒಂದು ಹ್ಯಾಂಗ್ ಮಾಡಿರೋ ಚಾನ್ಸಸ್ ಕೂಡ ರೂಲ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ಮೈ ಥಿಯರಿ. ಏನಾಗುತ್ತೆ ಮುಂದೆ ನೋಡೋಣ. ಸೊ ಕರೆಂಟ್ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್ ನನಗೆ ಗೊತ್ತಿರೋ ಪ್ರಕಾರ, ಸೊ ಮುಂಬೈ ಪೊಲೀಸ್ ಸ್ಟಾರ್ಟಿಂಗಲ್ಲಿ ಏನು ಇನ್ವೆಸ್ಟಿಗೇಷನ್ ಮಾಡಿದ್ರು ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ಮಾಡಲಿಲ್ಲ, ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಲಿಲ್ಲ, ತುಂಬ ಹರಿಬರಿಲಿ ಮಾಡಿದ್ರು. ಯಾರ್ದೋ ಒಂದು ಕೈವಾಡ ಇತ್ತು ಅಂತ ಒಂದು ಅಪವಾದ ಇದೆ. ಅದನ್ನು ಆದಷ್ಟು ಬೇಗ ಮುಗಿಸಿ, ಈವನ್ ನಾನು ಮುಂಚೆ ಹೇಳಿದ ಥರ ಪೋಸ್ಟ್ಮಾರ್ಟಮ್ ಕೂಡ ಕರೆಕ್ಟಾಗಿ ಮಾಡ್ದಲೇ, ಈವನ್ ಇವ್ರದ್ದು ಸುಶಾಂತ್ ಸಿಂಗ್ ಫ್ಯಾಮಿಲಿ
ಸ್ಟೇಟ್ಮೆಂಟ್ಸ್ ತೊಗೋಬೇಕಾದ್ರೆ ಅದನ್ನು ಮರಾಠಿನಲ್ಲಿ ತೊಗೊಂಡು, ಯಾಕೆಂದರೆ ಅವರೆಲ್ಲ ಬಿಹಾರೀಸು, ಅವ್ರಿಗೆ ಮರಾಠಿ ಅರ್ಥ ಆಗೋದಿಲ್ಲ. ಸೊ ಮರಾಠಿನಲ್ಲಿ ಸ್ಟೇಟ್ಮೆಂಟ್ಸ್ ತೊಗೊಂಡು ಅದಕ್ಕೆ ಸೈನ್ ಮಾಡಿಸ್ಕೊಂಡು ಅದರಲ್ಲಿ ಏನು ಅದ್ರ ಕಾಪಿ ಕೂಡ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಟ್ಟಿಲ್ವಂತೆ. ಸೊ ಅವ್ರ ಲಾಯರ್ ಪ್ರಕಾರ, ಸುಶಾಂತ್ ಸಿಂಗ್ ಫ್ಯಾಮಿಲಿ ಲಾಯರ್ ಪ್ರಕಾರ ಈವನ್ ಆ ಕಾಪೀಸ್ ಕೂಡ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಕೊಟ್ಟಿಲ್ಲ. ಸೊ ಅವರು ಏನು ಬರೆಸ್ಕೊಂಡ್ರು, ಏನು ಬರ್ಕೊಂಡ್ರು ಅದರಲ್ಲಿ ಮರಾಠಿನಲ್ಲಿ ಅಂತಲೇ ನಮಗೆ ಗೊತ್ತಾಗಿಲ್ಲ ಅಂತ. ಸೊ ಅದು ಕೂಡ ಒಂದು ಇಲ್ಲಿ ಸಂಶಯಕ್ಕೆ ಎಡೆ ಮಾಡಿಕೊಡುತ್ತೆ. ಸೊ ಆ್ಯಕ್ಚುಲಿ ಬಿಕಾಸ್ ಆಫ್ ದಿಸ್ ಆಲ್ ದೀಸ್ ರೀಸನ್ಸ್ ಏನಾಯಿತು ಅಂತಂದರೆ, ಡೆಫಿನೆಟ್ಲಿ ಅರ್ಣಬ್ ಗೋಸ್ವಾಮಿ ರಿಪಬ್ಲಿಕ್ ಇಂಡಿಯಾ ಅಪ್ರಿಷಿಯೇಟ್ ಮಾಡಲೇಬೇಕು. ಆತ ಮತ್ತು ಕಂಗನಾ ರನೌತ್, ಸೊ ಇವರಿಬ್ಬರು ಒಂದು ಹ್ಯೂಜ್ ಕ್ಯಾಂಪೈನ್ ಶುರು ಮಾಡಿದ್ರು. ಈ ದ ವೇ ಮುಂಬೈ ಪೊಲೀಸ್ ವಾಸ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್, ಇದು ಸರಿ ಇಲ್ಲ ಅಂತ ತುಂಬಾ ಇದ್ರ ಬಗ್ಗೆ ಅವರು ಕೂಗು ಒಂದು ಮೀಡಿಯಾನಲ್ಲಿ ಹಾಕಿದ್ರು. ತುಂಬ ಇಂಟರ್ವ್ಯೂಸ್ ಆಯಿತು. ಅದೆಲ್ಲ ಆದಮೇಲೆ ಒಂದು ಕ್ಯಾಂಪೇನ್ ಶುರು ಆಯಿತು. ಸೊ ದಟ್ ಈಸ್ ಒನ್ ಆಫ್ ದ ಮೇಜರ್ ಪುಷ್ ಫಾರ್ ಸ್ಟಾರ್ಟಿಂಗ್ CBI ಎನ್ಕ್ವೈರಿ. ಸೊ CBI ಸ್ಟೆಪ್ ಇನ್ ಆದರು. ಅಬೌಟ್ 16 days ಬ್ಯಾಕ್ CBI ಸ್ಟೆಪ್ ಇನ್. ಅದಾದಮೇಲೆ ಅಲ್ಲಿ ಒಂದು ಪ್ರಾಪರ್ಟಿ ಆ್ಯಂಗಲ್ ಬಂತು. ಸೊ ED ಕೂಡ ಇನ್ವಾಲ್ವ್ ಆದರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಸೊ ಅವರು ಇನ್ವಾಲ್ವ್ ಆದರು. ಆಮೇಲೆ NCB ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಬಂದರು ಬಿಕಾಸ್ ಆಫ್ ದಿ ಡ್ರಗ್ ಆ್ಯಂಗಲ್. ಸೊ ಡ್ರಗ್ ಆ್ಯಂಗಲಿಂದ ಅವರು ಬಂದರು. ಸೊ ಈಗ ಆಲ್ರೆಡಿ ಡ್ರಗ್ ಆ್ಯಂಗಲಿಂದ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಶೌವಿಕ್ ಮತ್ತು ಸ್ಯಾಮ್ಯುಯಲ್ ಮಿರಾಂಡಾ ಮತ್ತು ದೀಪೇಶ್ ಅಂತ. ಆ್ಯಕ್ಚುಲಿ 3 ಜನ ಆ್ಯಸ್ ಐ ಸ್ಪೀಕ್ ಮಾಡಿದ್ದಾರೆ. ಇನ್ನೂ ಜಾಸ್ತಿ ಅರೆಸ್ಟ್ಗಳು ಖಂಡಿತ ಆಗುತ್ತೆ ಸದ್ಯದಲ್ಲೇ. ಇವತ್ತು ಆ್ಯಸ್ ಐ ಸ್ಪೀಕ್ CBI ಈಸ್ ರೀಕ್ರಿಯೇಟಿಂಗ್ ದ ಸೀನ್. 14 ಜೂನ್ ಏನು ಕ್ರೈಮ್ ಸೀನ್ ಇತ್ತು ಆ ಎಂಟೈರ್ ಸಿಚುವೇಶನ್ನ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ವಿತ್ ಆಲ್ ದ ಪೀಪಲ್ ಹೂ ಆರ್ ದೇರ್. ಆ ಟೈಮಲ್ಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲ ಕರ್ಕೊಂಡು ದೇ ಆರ್ ಟ್ರೈಂಗ್ ಟು ರೀಕ್ರಿಯೇಟ್ ಆ ಒಂದು ಕ್ರೈಮ್ ಸೀನ್ನ ರೀಕ್ರಿಯೇಟ್ ಮಾಡಿ ಈವನ್ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ನ ಕೂಡ ಕರ್ಕೊಂಡೋಗಿದ್ದಾರೆ. ಸೊ ದೇ ಆರ್ ಟ್ರೈಂಗ್ ಟು ಸಾಲ್ವ್ ದ ಪಜಲ್, ಟ್ರೈಂಗ್ ಟು ಕನೆಕ್ಟ್ ದ ಡಾಟ್ಸ್. ಸೊ ದೇ ಆರ್ ಟ್ರೈಂಗ್ ಟು ಕನೆಕ್ಟ್ ದ ಡಾಟ್ಸ್. ಡೆಫಿನೆಟ್ಲಿ ಏನಾದರೂ ಒಂದು ಕರೆಕ್ಟ್ ಔಟ್ಕಮ್ ಬರಲೇಬೇಕು. ವೆಯ್ಟ್ ಮಾಡೋಣ. ಇನ್ನೂ ಅರೆಸ್ಟ್ಗಳು ಆಗೋ ಚಾನ್ಸಸ್ ಇದೆ ಇನ್ನು ಕೆಲವು ದಿನಗಳಲ್ಲಿ. ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ. ಆಮೇಲೆ ಡೆಫಿನೆಟಾಗಿ ಒಂದು ಡ್ರಗ್ ಮಾಫಿಯಾ ಇನ್ವಾಲ್ವ್ಮೆಂಟ್, ಬಿಗ್ ಆ್ಯಂಡ್ ಪವರ್ಫುಲ್ ನೇಮ್ಸ್ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ನನಗೆ ಮುಂಚೆಯಿಂದನೂ ಗೊತ್ತಿತ್ತು ಎಲ್ಲ ಫಿಲ್ಮ್ ಇಂಡಸ್ಟ್ರಿನಲ್ಲೂ ಡ್ರಗ್ಸ್ ಅನ್ನೋದೊಂದು ಇದ್ದೇ ಇರುತ್ತೆ. ಬಿಕಾಸ್ ಎಲ್ಲಿ ಆ್ಯಕ್ಟರ್ಸ್ ಅಂದಮೇಲೆ ರಾಹು ಇರಬೇಕು, ರಾಹು ಅಂದಮೇಲೆ ಅಡಿಕ್ಷನ್ ಇರಬೇಕು. ಸೊ ಇಟ್ಸ್ ವೆರಿ ಕಾಮನ್. ಸೊ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಡ್ರಗ್ಸ್ ಅನ್ನೋದು ಇರುತ್ತೆ. ಬಟ್ ಬಾಲಿವುಡ್ನಲ್ಲಿ ಇದು ಒಂದು ಅತಿರೇಕಕ್ಕೆ ಹೋಗಿದೆ ಅಂತ ಖಂಡಿತ ಈ ಕೆಲವು ದಿನಗಳಲ್ಲಿ ನಾನು ನೋಡಿರುವಂತಹ ಕೆಲವು ಪ್ರೋಗ್ರಾಮ್ಸಿಂದ ತುಂಬಾ ಬೇಜಾರಾಗುತ್ತೆ ಅದನ್ನು ನೋಡಿದ್ರೆ ಆ್ಯಕ್ಚುಲಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಹೈಕಮಾಂಡ್ ಥರ ಎಲ್ಲ ಕಂಟ್ರೋಲ್ ಮಾಡ್ತಾರೆ. ಎಸ್ಪೆಷಲಿ ಯಾರು ಹೊಸದಾಗಿ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿರ್ತಾರೆ ಅವ್ರನ್ನ ಹೆರಾಸ್ ಮಾಡ್ತಾರೆ. ಅವ್ರಿಗೆ ಯಾವುದೇ ಒಂದು ಪಿಕ್ಚರ್ ಸಿಗಬೇಕು ಅಂದ್ರೂ ಅವ್ರು ಹೇಳ್ದಂಗೆ ಕೇಳಬೇಕು. ಸೊ ದಟ್ಸ್ ರಿಯಲಿ ಬ್ಯಾಡ್. ಅವ್ರಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಎಂಡೋರ್ಸ್ಮೆಂಟ್ ಮಾಡಬೇಕು ಅಂದರೂ ಕೂಡ ಅವ್ರು ಹೇಳ್ದಂಗೆ ಕೇಳಬೇಕು. ಯಾರು ಅವರು ಹೇಳ್ದಂಗೆ ಕೇಳ್ತಾರೋ ಹೈಕಮಾಂಡ್ ಅಥವಾ ಒಂದು ಗ್ರೂಪ್ ಇದೆ, ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಸೊ ಅವ್ರು ಹೇಳ್ದಂಗೆ ಕೇಳಿದ್ರೆ ಅವರು ಎಲ್ಲ ಚೆನ್ನಾಗಿರುತ್ತೆ. ಯಾವಾಗ ಅವ್ರು ಹೇಳ್ದಂಗೆ ಕೇಳಲ್ಲ, ಸೊ ಅವ್ರಿಗೆ ಡೆಫಿನೆಟಾಗಿ ಕಷ್ಟ ಕೊಡ್ತಾರೆ, ತೊಂದರೆ ಕೊಡ್ತಾರೆ. ಇದೇ ವಿಷಯ ಕಂಗನಾ ರನೌತ್ ಕೇಸಲ್ಲಿ ಕೂಡ ಅದೇ ಥರ ಆಯಿತು. ಇನ್ನೂ ದೇರ್ ಆರ್ ಫ್ಯೂ ಹೀರೋಯಿನ್ಸ್, ನನಗೆ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಇನ್ನೊಂದು ಲೇಡಿ, ಆ ಇಂಟರ್ವ್ಯೂನು ನೋಡಿದೆ. ಈವನ್ ಶಿ ವಾಸ್ ವಿಕ್ಟಿಮೈಸ್ಡ್ ಫಾರ್ ದಿಸ್ ಪರ್ಪಸ್. ಸೊ ಬಾಲಿವುಡ್ ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇದೆಲ್ಲ ಕ್ಲೀನಪ್ ಆಗಲಿ. ಈಗ ಸ್ವಚ್ಛ ಭಾರತ್ ಅಭಿಯಾನ್ ಅಂತ ಏನು ಇದೆ, ಅದೇ ಥರ ಸ್ವಚ್ಛ ಬಾಲಿವುಡ್ ಅಭಿಯಾನ್ ಅಂತ ಆಗಲಿ, ಎಲ್ಲ ಧರ್ಟ್ ಕ್ಲೀನಪ್ ಆಗಲಿ.
ಒಳ್ಳೆಯವರು ಒಳ್ಳೆಯವರಿಗೆ ಸಕ್ಸಸ್ ಸಿಗಲಿ. ಈ ಎಪಿಸೋಡ್ ಏನಿದೆ ಇದು ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಆಗಿ ಎಲ್ಲರಿಗೂ ಒಂದು ಭಯ ಬರೋ ಥರ ಆಗಬೇಕು. ಸೊ ಫೈನಲಿ ಲೆಟ್ ಸಪೋರ್ಟ್ ಜಸ್ಟಿಸ್ ಫಾರ್ ಸುಶಾಂತ್ ಪಬ್ಲಿಕ್ ಆ್ಯಂಡ್ ಮೀಡಿಯಾ ಕ್ಯಾಂಪೇನ್. ಸೊ ತುಂಬ ಜೋರಾಗಿ ಒಂದು ಪಬ್ಲಿಕ್ ಮತ್ತು ಮೀಡಿಯಾ ಕ್ಯಾಂಪೇನ್ ನಡೀತಾ ಇದೆ. ಎಲ್ಲರೂ ಅದನ್ನು ಸಪೋರ್ಟ್ ಮಾಡೋಣ. ಸೊ ದ್ಯಾಟ್ ಕಲ್ಪ್ರಿಟ್ಸ್ ಆಚೆ ಬರಬೇಕು. ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಲೆಟ್ಸ್ ಎನ್ಶೋರ್ ದ್ಯಾಟ್ ದೇ ಗೆಟ್ ಪನಿಷ್ಡ್ ಆ್ಯಂಡ್ ಬಾಲಿವುಡ್ ಗೆಟ್ಸ್ ಕ್ಲೀನ್ಡ್ ಅಪ್. ಸೊ ಫೈನಲಿ ಕಮಿಂಗ್ ಟು ಮೈ ಸೀಕ್ರೆಟ್ಸ್ ಪೇಜ್. ಸೊ ಇವತ್ತು ಈ ಡಿಪ್ರೆಷನ್ ಟಾಪಿಕ್ಗೆ ತೊಗೊಂಡಿದ್ದೀನಿ, ಯಾಕೆಂದರೆ ಇಟ್ಸ್ ಕನೆಕ್ಟೆಡ್ ಟು ಸುಶಾಂತ್ಸ್ ಕೇಸ್. ಸೊ ಏನಾಗುತ್ತೆ ಅಂತಂದರೆ, ಸೊ ಫಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಇನ್ ಕನ್ನಡ, ಆ್ಯಂಡ್ ದೆನ್ ಐ ವಿಲ್ ರಿಪೀಟ್ ದ ಸೇಮ್ ಇನ್ ಇಂಗ್ಲೀಷ್. ಸೊ ಹೂಎವರ್ ಡಸಂಟ್ ನೋ ಕನ್ನಡ, ಪ್ಲೀಸ್ ಹೋಲ್ಡ್ ಆನ್. ಓಕೆ, ರೈಟ್. ಸೊ ಏನಾಗುತ್ತೆ ಅಂದರೆ, ಟಿಪಿಕಲಿ ನಾವು ನೋಡಿದ ಹಾಗೆ ಕೆಲವರಿಗೆ ತುಂಬ ಬೇಗ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ, ಬಹಳ ಬೇಗ ಲೈಫಲ್ಲಿ ಸೆಟ್ಲ್ ಆಗ್ತಾರೆ. ಇನ್ನು ಕೆಲವರು ತುಂಬ ಸ್ಟ್ರಗಲ್ ಪಡ್ತಾರೆ ಅವ್ರ ಗೋಲ್ಸ್ನ ಅಚೀವ್ ಮಾಡಲಿಕ್ಕೆ ಸೆಟ್ಲ್ ಆಗೋಕ್ಕೆ ಲೈಫಲ್ಲಿ. ಯಾಕೆ ಹೀಗೆ? ಯಾಕೆ ಅಂತಂದರೆ ಅಸ್ಟ್ರಾಲಜಿನಲ್ಲಿ ಅದಕ್ಕೆ ಒಂದು ಆನ್ಸರ್ ಉಂಟು. ಸೊ ನಮ್ಮದು ಬರ್ತ್ ಆದಾಗ, ನಾವು ಹುಟ್ಟಿದಾಗ ನಮಗೆ ರೂಲಿಂಗ್ ಪ್ಲ್ಯಾನೆಟ್ ಅಂತ ಒಂದಿರುತ್ತೆ, ಒಂದು ಪ್ಲ್ಯಾನೆಟ್ ಇನ್ಫ್ಲೂಯೆನ್ಸ್ ಇರುತ್ತೆ. ಅದು ಎರಡು ಕ್ಯಾಟಗರಿ ಆಫ್ ಪ್ಲ್ಯಾನೆಟ್ಸ್ ಇದೆ. ಒಂದು ದೈವ ಗ್ರಹ ಅಂತೀವಿ, ಇನ್ನೊಂದು ದೈತ್ಯ ಗ್ರಹ ಅಂತೀವಿ. ಈಗ ಚಂದ್ರ, ಸೂರ್ಯ ಮತ್ತು ಬುಧ, ಗುರು ಇವೆಲ್ಲ ದೈವ ಪ್ಲ್ಯಾನೆಟ್ಸ್ ಆಗ್ತವೆ. ಮತ್ತು ರಾಹು, ಕೇತು, ಮಾರ್ಸ್ ಅಂದರೆ ಕುಜ ಇವೆಲ್ಲ ಒಂದು ದೈತ್ಯ ಗ್ರಹದ ಕ್ಯಾಟಗರಿಗೆ ಬರುತ್ತೆ. ಸೊ ಯಾರಿಗೆ ಹುಟ್ಟಿದಾಗ ದೈವ ಗ್ರಹದ ಇನ್ಫ್ಲೂಯೆನ್ಸ್ ಇರುತ್ತೋ ಅವರು ಯೂಶಲಿ ಸ್ವಲ್ಪ ಬೇಗ ಲೈಫಲ್ಲಿ ಸೆಟ್ಲ್ ಆಗ್ತಾರೆ. ಅವರ ಗೋಲ್ಸ್ನ ಅಕಂಪ್ಲಿಷ್ ಮಾಡ್ತಾರೆ. ಕರೆಕ್ಟ್ ಟೈಮ್ಗೆ ಎಜುಕೇಷನ್ ಆಗುತ್ತೆ, ಜಾಬ್ ಸಿಗುತ್ತೆ, ಮದುವೆ ಆಗುತ್ತೆ, ಮಕ್ಕಳಾಗ್ತಾರೆ, ಮತ್ತು ಅವ್ರಿಗೇನೇನು ಲೈಫಲ್ಲಿ ಆ್ಯಂಬಿಷನ್ಸ್ ಇದೆ ಅದನ್ನು ಆದಷ್ಟು ಬೇಗ ಅಚೀವ್ ಮಾಡ್ತಾರೆ. ಅದೇ ಯಾರಿಗೆ ದೈತ್ಯ ಗ್ರಹದ ಇನ್ಫ್ಲೂಯೆನ್ಸ್ ಇರುತ್ತೋ ಅವ್ರಿಗೆ ಯೂಶಲಿ ಸಕ್ಸಸ್ ಸ್ವಲ್ಪ ಲೇಟಾಗಿ ಬರುತ್ತೆ. ಅವರ ಲೈಫು ಸ್ವಲ್ಪ ಸ್ಟ್ರಗಲ್ಸಮ್ ಆಗಿರುತ್ತೆ. ಅವ್ರು ಎಷ್ಟೇ ಎಫರ್ಟ್ಸ್ ಹಾಕಿದ್ರೂ ಕೂಡ ಅವರು ಒಂದು ಸಿಚುವೇಶನ್ಗೆ ವಿಕ್ಟಿಮ್ ಆಗಿ ಡಿಲೇಸ್ ಆಗ್ತಾ ಹೋಗುತ್ತೆ. ಬಟ್ ಡೆಫಿನೆಟಾಗಿ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಹಾಕಿದ್ರೆ ಅವರ ಸೆಕೆಂಡ್ ಪಾರ್ಟ್ ಆಫ್ ಲೈಫ್ ಏನಿದೆ ಅಂದರೆ ಒಂದು 35-36 ಇಯರ್ಸ್ ಆದಮೇಲೆ, ಒಂದು 4 ಏಜ್ ಥ್ರೆಶೋಲ್ಡ್ಸ್ ಹೇಳ್ತೀನಿ: 36, 41, 49 ಮತ್ತು 50. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಈ ಏಜ್ ರೇಂಜ್ ಏನಿದೆ, ಸೊ ಮಿನಿಮಮ್ 36, ಮ್ಯಾಕ್ಸಿಮಮ್ 50. ಸೊ 36 to 50 ಈ ಒಂದು ಏಜ್ ರೇಂಜಲ್ಲಿ ಖಂಡಿತ ಸಕ್ಸಸ್ ಸಿಕ್ಕಿಲ್ಲ ಅಂದರೆ ಖಂಡಿತ ಸಿಗುತ್ತೆ. ಕನ್ಸಿಸ್ಟೆಂಟ್ ಎಫರ್ಟ್ಸ್ ಆಗ್ತಾ ಇದ್ದರೆ ಖಂಡಿತ ಅವರು ಸಕ್ಸಸ್ ಅನ್ನೋದನ್ನು ನೋಡ್ಬೋದು, ಅವರ ಗೋಲ್ಸ್ನ ಅಕಂಪ್ಲಿಷ್ ಮಾಡ್ಕೋಬೋದು, ಅವರ ಗುರಿಗಳನ್ನ ಸಾಧಿಸ್ಬೋದು. ಸೊ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಏನಪ್ಪ ಅಂತಂದರೆ, ಈಗಿನ ಜನ್ರೇಷನ್ಗೆ ಇದು ಅಟ್ಲೀಸ್ಟ್ ಇವಾಗ ಗೊತ್ತಾಗಿದೆ. ಸೊ ನೀವು ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕಿ, ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಆಗಬಾರ್ದು, ಯಾವತ್ತೂ ಯಾರ ಜೊತೆನೂ ಕಂಪೇರ್ ಮಾಡ್ಕೋಬಾರ್ದು. ಅವರು ತುಂಬ ಬೇಗ ಲೈಫಲ್ಲೆಲ್ಲ ಅಚೀವ್ ಮಾಡಿದ್ದಾರೆ, ನನ್ನ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಅವ್ರ ಹತ್ರ ಏನೋ ಇದೆ ನನ್ನ ಹತ್ರ ಇಲ್ಲ. ಸೊ ನಾವು ಒಂದು ಮನುಷ್ಯ ಜನ್ಮ ಅಂದಮೇಲೆ ಅದೊಂದು ಶ್ರೇಷ್ಠ ಜನ್ಮ. ಸೊ ಎಲ್ಲರಿಗೂ ಒಂದು ಪರ್ಪಸ್ ಇರುತ್ತೆ, ಏನೋ ಒಂದು ಧ್ಯೇಯ ಇರುತ್ತೆ ಒಂದು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ. ಸೊ ಎಲ್ಲರೂ ವ್ಯಾಲ್ಯೂಬಲ್, ಈ ಲೈಫೇ ಒಂದು ವ್ಯಾಲ್ಯೂಬಲ್ ಲೈಫ್ ಇದು ಎಲ್ಲರದು. ಸೊ ಹಾಗಾಗಿ ನಾವೇ ಗ್ರೇಟ್ ಅಂತ ಅಂದ್ಕೋಬೇಕು. ಅಂದರೆ ಅಹಂಕಾರ ಅಲ್ಲ, ದುರಹಂಕಾರ ಅಲ್ಲ, ಬಟ್ ಅಟ್ಲೀಸ್ಟ್ ನಮ್ಮನ್ನು ನಾವು ಸೆಲ್ಫ್ ರೆಸ್ಪೆಕ್ಟ್ ಅಂತ ಏನು ಹೇಳ್ತೀವಿ ಅದನ್ನು ಖಂಡಿತ ಡೆವಲಪ್ ಮಾಡಿಕೊಂಡು, ಇನ್ಮೇಲೆ ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಆಗಿ ಏನೋ ಅನಾಹುತ ಮಾಡ್ಕೊಳ್ಳೋದು ಅಥವಾ ಏನೋ ಒಂದು ಸೂಯಿಸೈಡ್ ಮಾಡ್ಕೊಳ್ಳೋಕೆ ಹೋಗೋದು, ಈ ಥರ ಜೀವನ ಎಂಡ್ ಮಾಡ್ಕೊಳ್ಳೋಕೆ ಹೋಗೋದು, ಅಥವಾ ಎಲ್ಲ ಮುಗ್ದೇ ಹೋಯ್ತು ನನ್ನ ಲೈಫಲ್ಲಿ ಇನ್ನೇನು ಆಗೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋದು, ಇದರಿಂದ ಎಲ್ಲ ಆಚೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಲೆಟ್ ಮಿ ನೌ explain this in English. So what happens is, many people get success very early in their age, right? So their education is on time, they get job easily, they settle down, they get married, right? They have children. Even if they get into business, they succeed well,
they accomplish all their goals. However, at the same time, there will be a set of people who keep on struggling in their life, failures after failures, setbacks after setback, right? Despite of struggling, they will, putting efforts, they won't be getting the results which others are getting. So therefore, what happens is, they get slightly worried, disappointed, and in some cases, they even slip into depression, attempt for suicide, etc., etc. So why this happens. So let's understand. So astrology has answers for this question. See, what happens is, when we are born, we are influenced by a ruling planet at that point of time. And basically, those planets are divided into two groups. One is called the Daiva Graha, or good planets, and other category is, Daitya Graha, or bad planets, malefic planets, or not so good planets. So people who are born when the ruling planet is Daiva Graha, if their ruling planet is Daiva Graha at that point of time, or a good planet, they definitely see good results in life early in their life, and they tend to accomplish their goals very early and settle down in life very early. At the same time, people who have influence of these malefic planets, Daitya Graha, at the time of birth, right? So they usually get success towards the second half of their life, post their second half of their life. So let me give you certain age thresholds. It starts with 36, then 41, then 49, and then 50. 36 being the least and 50 being the highest. So usually between this age range, right? So definitely one will be able to accomplish their goals, meet success, given that they consistently put their efforts and sail through their strugglesome periods. So there is no need to panic or get disappointed in life, that especially with by comparing with others, which is the most dangerous part, because each of us are unique. If someone is accomplishing something very quickly, so there is no reason to get disheartened that we are not able to achieve something. We should just keep the faith, because each one of us, as a human life, has a purpose in life. The Almighty has given this form of life. That means definitely we are worth something. We just have to go with the flow, keep striving to achieve our goals, and see our accomplishments, see our success, right? So one should keep going and try to achieve that, and shouldn't get disheartened, and try to harm ourselves, right? So hopefully, if you are watching, listening to me today, then definitely I hope that you would change that attitude and in your life, and you start off with complete rigor again to achieve your goals, because success is going to be yours if you stay at it, right? So with that, let me move to the last piece. Thanks for watching this video. If you are still here watching this video, ensure that you like the video if you really found it interesting. Secondly, subscribe to our YouTube channel, visit our website often, subscribe to our Facebook, follow us on our Facebook page, like our Facebook page, follow us on Instagram, Twitter, right? So thanks for watching this video. Once again, ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ. ಖಂಡಿತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಸಹಕಾರ ಆಶೀರ್ವಾದ ಹೀಗೆ ಇರಲಿ. ದಿಸ್ ಇಸ್ ವಿನಯ್ ಸೈನಿಂಗ್ ಆಫ್. ಥ್ಯಾಂಕ್ ಯು ವೆರಿ ಮಚ್. ಸರ್ವೇ ಜನ ಸುಖಿನೋ ಭವಂತು.